शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ 3ನೇ ಅಧಿಕರಣ 17ನೇ ಸೂತ್ರ. ವಿದ್ಯಾಕರ್ಮಣೋ ರೀತಿ ಪ್ರಕೃತತ್ವಾತ್. ವಿದ್ಯಾಕರ್ಮಣೋ ಇತಿ ಪ್ರಕೃತತ್ವಾತ್. ಇಲ್ಲಿ ವಿದ್ಯಾಕರ್ಮಗಳ ಒಂದು ಪ್ರಕರಣ ಅನ್ನುವಂಥದ್ದಾಗೈತಿ ಅಂತ. ಅವುಗಳನ್ನೇ ಇಲ್ಲಿ ಗ್ರಹಣ ಮಾಡಬೇಕು, ಅದೇ ಇಲ್ಲಿ ಪ್ರಕೃತವಾಗೈತಿ ಅಂತ ಹೇಳಿ ಇಲ್ಲಿ ಸೂತ್ರದಲ್ಲಿ ಹೇಳಿರುವುದನ್ನ ಆಚಾರ್ಯರು ಭಾಷ್ಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಪಂಚಾಗ್ನಿ ವಿದ್ಯಾಯಾಮ್ ವೇತ್ಥ ಯಥಾಸೌ ಲೋಕೋ ನ ಸಂಪೂರ್ಯತೆ. ಈ ಪಂಚಾಗ್ನಿ ವಿದ್ಯೆಯೊಳಗ ಯಥಾ ಅಸೌ ಲೋಕೋ ನ ಸಂಪೂರ್ಯತೆ, ಈ ಲೋಕ ಅನ್ನುವಂಥದ್ದು ಅಲ್ಲಿ ತುಂಬಿಕೊಳ್ಳುವುದಿಲ್ಲ ಅಂತ ಹೇಳಿ ಒಂದು ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಅಂದ್ರೆ, ಇಲ್ಲಿ ಯಾರು ಈ ಶರೀರವನ್ನ ಬಿಟ್ಟು ಅಲ್ಲಿ ಏನು ಚಂದ್ರಲೋಕಕ್ಕೆ ಹೋಗ್ತಾರಲ್ರಿ, ಅವರು ಅಲ್ಲಿ ಎಲ್ಲಾರು ಹೋದವರೆಲ್ಲ ಮತ್ತೆ ಅಲ್ಲಿ ತುಂಬಿಕೊಳ್ತಾರೇನೋ ಅಂತ ಒಂದು ಪ್ರಶ್ನೆ ಅನ್ನುವಂತಹದ್ದು ಬರ್ತದಲ್ಲಿ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಇಲ್ಲ, ಆ ಲೋಕ ಅನ್ನುವಂತಹದ್ದು ತುಂಬಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾರೆ ಮುಂದೆ. ಇತ್ಯಸ್ಯ ಪ್ರಶ್ನಸ್ಯ ಅಂದ್ರೆ ಚಾಂದೋಗ್ಯದಲ್ಲಿ ಹೇಳಿದಂತೆ ಯಥಾಸೌ ಲೋಕೋ ನ ಸಂಪೂರ್ಯತೆ ವೇತ್ಥ ಅಂದ್ರೆ ಈ ಲೋಕ ಅನ್ನುವಂಥದ್ದು ಅಲ್ಲಿ ಸತ್ತವ್ರೇನು ಹೋಗಿ ಸೇರ್ಕೋತಾರಲ್ಲ ಅವರಿಂದ ಅದು ತುಂಬಲ್ಪಡುವುದಿಲ್ಲ. ಹೇಗೆ ಅಂತಂದ್ರೆ, ಇತ್ಯಸ್ಯ ಪ್ರಶ್ನೆಸ್ಯ, ಈ ಪ್ರಶ್ನೆಗೆ ಪ್ರತಿವಚನ ಅವಸರೆ ಶ್ರೂಯತೆ. ಅದಕ್ಕೆ ಅವರು ಉತ್ತರವನ್ನ ಕೊಡ್ತಾ ಹೇಳ್ತಾ ಇದ್ದಾರೆ. ಆ ಪ್ರಶ್ನೆಯನ್ನ ಮಾಡಿ ಅದಕ್ಕೆ ಉತ್ತರವನ್ನ ಅದ ಒಂದು ಉಪನಿಷತ್ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಚಾಂದೋಗ್ಯದಲ್ಲಿನೇ ಅಥ ಏತಯೋಃ ಪತೋರ್ನ ಕತರೇಣ ಚ ನ ತಾನಿ ಇಮಾನಿ ಕ್ಷುದ್ರಾಣಿ ಅಸಕೃತಾವರ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮ್ರಿಯಸ್ವ ಇತ್ಯೇತತ್ ತೃತೀಯಂ ಸ್ಥಾನಂ ತೇನ ಅಸೌ ಲೋಕೋ ನ ಸಂಪೂರ್ಯತೆ. ಇಲ್ಲಿ ಜೀವಿಗಳು ಹೋಗುವಂತ ಮಾರ್ಗಗಳು ಅವು 3 ಅದಾವು. ಒಂದು ಇಲ್ಲಿ ಪಿತೃಯಾನ ಮಾರ್ಗ, ಇನ್ನೊಂದು ದೇವಯಾನ ಮಾರ್ಗ, ಇಲ್ಲಿ 3ನೇದ್ದೇ ತೃತೀಯ ಸ್ಥಾನ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಪಾಪಿಗಳು ಹೋಗಿ ಸೇರ್ತಕ್ಕಂಥ ಸ್ಥಾನ, ಅದು ರೌರವಾದಿ ನರಕಗಳು ಅಂತ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇವಾಗ ಅಲ್ಲಿ ಅಥ ಏತಯೋಃ ಪಥೋ ಅಂದ್ರೆ ಇಲ್ಲಿ 2 ಮಾರ್ಗಗಳು ಅಂತೇನದಾವ. ಒಂದು ಯಾವುದು ದೇವಯಾನ ಮಾರ್ಗ, ಇನ್ನೊಂದು ಪಿತೃಯಾನ ಮಾರ್ಗ ಅಂತ ಹೇಳಿ ಯಾವ 2 ಮಾರ್ಗಗಳದಾವಲ್ಲ, ಆ 2 ದಾರಿಗಳಲ್ಲಿ ಯಾವುದೊಂದು ದಾರಿಯಿಂದಲೂ ಹೋಗದೆ ಅಂತ ಹೇಳಿದ್ರು ಅವರು. ಏತಯೋಃ ಪಥೋರ್ನ, ಇಲ್ಲಿ ದೇವಯಾನ ಆಗಲಿ ಅಥವಾ ಪಿತೃಯಾನ ಅನ್ನುವಂತಹದ್ದಾಗಲಿ, ಈ 2 ದಾರಿಗಳಲ್ಲಿ ಯಾವುದೊಂದು ಮಾರ್ಗದಿಂದ ಪಥೋ ಕತರೇಣ, ಕತೆ ಅಂದ್ರೆ 2ರಲ್ಲಿ ಯಾವುದರಿಂದಲೂ ಕೂಡ ನ ಕತರೇಣ ಚ ತಾನಿ ಇಮಾನಿ ಕ್ಷುದ್ರಾಣಿ ಅಸಕೃತಾವರ್ತೀನಿ. ಅಲ್ಲಿ ಇನ್ನೊಂದು ಮಾರ್ಗ, 3ನೇ ಮಾರ್ಗ ಯಾವುದು ಅಂತ, ಅದು ಕ್ಷುದ್ರವಾಗಿರ್ತಕ್ಕಂಥ ಮಾರ್ಗ.
ಯಾಕಂದ್ರೆ ಅಲ್ಲಿ ಅಸಕೃದಾವರ್ತಿನಿ. ಅಸಕೃತ ಅಂದ್ರೆ ಮ್ಯಾಲಿಂದ ಮೇಲೆ ಅಂತ. ಪುನಃ ಪುನಃ ಹುಟ್ಟಿ ಬರೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಇಲ್ಲಿ ಸತ್ತ ಅಂದ್ರೆ ಮತ್ತೆ ಅಲ್ಲಿಗೆ ಹೋಗ್ತಾನೆ, ಮತ್ತೆ ಮತ್ತೆ ಅಲ್ಲಿಂದ ಮತ್ತೆ ಇಲ್ಲಿ ಬರ್ತಾನೆ, ಮತ್ತೆ ಹುಟ್ಟುತ್ತಾ ಇದ್ದಾನೆ. ಅದಕ್ಕೆ ಜಾಯಸ್ವ ಮ್ರಿಯಸ್ವ ಅಂತ ಹೇಳಿದರು. ಪುನಃ ಪುನಃ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಸಕೃದಾವೃತ್ತಿ ಅಂತ ಹೇಳ್ತಾರೆ. ಅಸಕೃತ ಅಂದ್ರೆ ಮ್ಯಾಲಿಂದ ಮೇಲೆ ಬರ್ತಕ್ಕಂಥ ಈ ಏನು ಜೀವರಾಶಿಗಳದಾವಲ್ಲ, ಹೌದು, ಅವ್ರು ಏನ್ ಮಾಡ್ತಾರ, ಈ ಕ್ಷುದ್ರವಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೋಗ್ತಾರ. ಅದು 3ನೇ ಸ್ಥಾನ ಅಂತ. ಅದರಿಂದ ಈ ಲೋಕ ಅನ್ನುವಂಥ ತುಂಬಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಎಲ್ಲ ಹೋದವ್ರು ಅಲ್ಲೇ ಇದ್ರೆ ತುಂಬುತ್ತೈತೆ ಅದು. ಮತ್ತೆ ಇಲ್ಲಿಂದ ಪಾಪಕರ್ಮಗಳನ್ನ ಮಾಡಿ ಹೋದವರೆಲ್ಲ ಅಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾರೆ, ಇದೇ ಲೋಕಕ್ಕೆ ಬರ್ತಾರ. ಹೋದವ್ರು ಯಾರು ಅಲ್ಲಿ ಕಾಯಿ ಮುಳಿಯಂಗಿಲ್ಲ. ಹೀಗಾಗಿ ಈ ಲೋಕ ಅನ್ನುವಂತಹದ್ದು ತುಂಬಿಕೊಳ್ಳುವುದಿಲ್ಲ ಅಂತ ಹೇಳಿ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕ್ಷುದ್ರಾಣಿ ಅಸಕೃದಾವರ್ತಿನಿ ಅಂದ್ರೆ ಕ್ಷುದ್ರವಾಗಿರ್ತಕ್ಕಂಥವು ಇವು ಭೂತಗಳು ಅಂತ, ಜೀವಿಗಳು ಅಂತ. ಅಸಕೃದಾವರ್ತಿನಿ ಅಂದ್ರೆ ಪುನಃ ಪುನಃ ಬರುವಂತವರಾಗಿದ್ದಾರೆ. ಭೂತಾನಿ ಭವಂತಿ ಜಾಯಸ್ವ ಮ್ರಿಯಸ್ವ ಇತಿ ತೃತೀಯಂ ಸ್ಥಾನಂ. ಇದು ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ 3ನೇ ಸ್ಥಾನ ಅನ್ನುವಂತಹದ್ದು. ಏನ ಅಸೌ ಲೋಕೋ ನ ಸಂಪೂರ್ಯತೆ. ಇದರಿಂದ ಆ 3ನೇ ಲೋಕ ಅನ್ನುವಂಥದ್ದು ಅದು ಪೂರ್ಣ ತುಂಬುವುದಿಲ್ಲ ಅಂತ. ಆ ಲೋಕ ಅನ್ನುವಂಥದ್ದು ತುಂಬಿಕೊಳ್ಳುವುದಿಲ್ಲ. ಆ ಜೀವಿಗಳಿಂದ ಅಥವಾ ಅಲ್ಲಿ ಭೂತಗಳು ಅಂತನೂ ಕರ್ಕೊಂಡು ಬರ್ತಾರೆ ಅವರು. ಅಲ್ಲಿ ಆ ಕ್ಷುದ್ರವಾಗಿರ್ತಕ್ಕಂಥ ಮತ್ತೆ ಮತ್ತೆ ಹುಟ್ಟಿ ಸಾಯುವಂತ ಆವೃತ್ತಿ ರೂಪವಾಗಿರ್ತಕ್ಕಂಥ ಭೂತಗಳಾಗ್ತಾರವರು. ಆ ಹುಟ್ಟು ಸಾವು ಅನ್ನುವಂತ ಇದೇನು 3ನೇ ಸ್ಥಾನ ಅನ್ನುವಂತಹದ್ದು ಐತಲ್ಲ, ಅಲ್ಲಿ ಹೋಗಿ ಸೇರ್ಕೊಳ್ತಾರ ಅವರು. ಅಲ್ಲಿಂದ ಮತ್ತೆ ಪುನಃ ಇಲ್ಲಿಗೆ ಬರ್ತಾರಂತವ್ರು. ಆದ್ರಿಂದ ಆ ಲೋಕ ಅನ್ನುವಂತ ತುಂಬಿಕೊಳ್ಳುವುದಿಲ್ಲ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ, ಆ ಶ್ರುತಿಯೊಳಗೆ ಹೇಳಿದ್ದಾರೆ. ಅಂದ್ರೆ 3ನೇ ಒಂದು ಸ್ಥಾನ ಐತೆ ಅಂದಂಗಾಯ್ತು ಇವಾಗಿರ್ಲಿ. ತತ್ ಇತಿ ತತ್ರ ಏತಯೋಃ ಪತೋ ಇತಿ ವಿದ್ಯಾ ಕರ್ಮಣೋರಿತ್ತೇತತ್. ಇಲ್ಲಿ ಏತಯೋಃ ಪತೋಃ ಅಂತ ಹೇಳಿರಿ. ಇಲ್ಲಿ 2 ಮಾರ್ಗಗಳು ಅಂತ ಹೇಳಿದಾರ ಅವ್ರಲ್ಲಿ. 2 ದಾರಿಗಳು ಅಂತಂದಾಗ ಅವು ಯಾವುವು ಅಂತಂದ್ರೆ ವಿದ್ಯಾ ಕರ್ಮಣೋಃ ಅಂತ. ವಿದ್ಯಾ ಮತ್ತು ಕರ್ಮ ಅಂತ. ವಿದ್ಯಾ ಅಂತಂದ್ರೆ ಅದು ಯಾವುದಾದ್ರೆ ಒಂದು ಪಿತೃಯಾಣ ಮಾರ್ಗ, ಒಂದು ದೇವಯಾನ ಮಾರ್ಗ ಅಂತ. ವಿದ್ಯೆ ಮೂಲಕವಾಗಿ ದೇವಯಾನ ಮಾರ್ಗದಲ್ಲಿ ಹೋಗ್ತಾರ. ಅವ್ರು ಮಾಡಿರ್ತಕ್ಕಂಥ ಕರ್ಮಗಳ ಮೂಲಕವಾಗಿ ಪಿತೃಯಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರ ಅಂತ. ತಸ್ಮಾತ್ ಪ್ರಕೃತತ್ವಾತ್ ಅಂದ್ರೆ ಈ 2 ಮಾರ್ಗಗಳಲ್ಲಿ ಅವ್ರು ಹೋಗೋದಿಲ್ಲ ಅಂತ ಅಲ್ಲಿ ಅಂದಿದಾರಲ್ಲ ಅವರು. ಯಾಕೆ ಇಲ್ಲಿ ವಿದ್ಯಾಕರ್ಮಗಳ ದಾರಿಯೊಳಗ ಯಾಕೆ ಅಂದಿದ್ದಾರೆ ಅಂತಂದ್ರೆ ಇಲ್ಲಿ ಪ್ರಕೃತವಾಗಿರುವುದರಿಂದ ಅಂತ. ನಮ್ಮ ಪ್ರಕೃತದಲ್ಲಿ ಅದೇ ವಿಚಾರವನ್ನು ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದನ್ನೇ ಮತ್ತೆ ಆಚಾರ್ಯ ಹೇಳಿದ್ರು ಇಲ್ಲಿ. ವಿದ್ಯಾ ಕರ್ಮಣಿ ಹಿ ದೇವಯಾನ ಪಿತೃಯಾನಯೋಃ ಪಥೋಃ ಪ್ರತಿಪತ್ತೌ ಪ್ರಕೃತೆ ತಸ್ಯ ತದ್ಯ ಇತ್ತಂ ವಿದುಃ ಇತಿ ವಿದ್ಯಾ. ವಿದ್ಯಾ ಕರ್ಮಣಿ ಹಿ ದೇವಯಾನ ಪಿತೃಯಾನ ಯೋಹೋ ಪತೋಹೋ. ಇಲ್ಲಿ ಯಾವ ಒಂದು ಪಿತೃಯಾಣ, ವಿದ್ಯಾ ಮತ್ತು ಕರ್ಮ ಇವೆರಡು ಈ ಸದ್ಯ ನಮ್ಮ ಪ್ರಕೃತವಾಗಿದ್ದಾವೆ. ಆ ವಿದ್ಯಾ ಕರ್ಮಗಳೇ ಇಲ್ಲಿ ಏನಾಗಿದ್ದಾವೆ, ದೇವಯಾನ ಮತ್ತು ಪಿತೃಯಾನ ಅನ್ನುವಂತ 2 ಮಾರ್ಗಗಳಾಗಿದ್ದಾವೆ. ಅವುಗಳ ಪ್ರಾಪ್ತಿನೇ ಇಲ್ಲಿ ಪ್ರಕೃತವಾಗಿರ್ತದ ಅಂತ ಹೇಳಿ ಇಲ್ಲಿ. ಯಾಕಂದ್ರೆ ಅಲ್ಲಿ ಚಂದ್ರಲೋಕವನ್ನು ಸೇರುವಂತಹದ್ದೇನದಲ್ರಿ, ಚಂದ್ರಲೋಕಕ್ಕೆ ಹೋಗ್ತಾರ ಅಂತ ಹೇಳಿದ್ರಲ್ರಿ ಇಲ್ಲಿ. ಹೋಗೋರು ಯಾರು ಅಂತಂದ್ರೆ ಇಲ್ಲಿ ದೇವಯಾನ ಪಿತೃಯಾನ ಮಾರ್ಗದಲ್ಲಿ ಹೋಗೋರು ಆ ಚಂದ್ರಲೋಕವನ್ನು ಹೋಗಿ ಸೇರ್ತಾರ ಅಂತ. ಇಲ್ಲಿ 3ನೇದವ್ರು ಸೇರೋದಿಲ್ಲ ಅಂತ. ಅದು 3ನೇ ಒಂದು ಲೋಕ ಇದೆಯಲ್ಲ, ಅವ್ರು ಯಾರು ಅಂದ್ರೆ ಪಾಪಿಗಳು ಅಂತ.
ಪಾಪಕರ್ಮಗಳು ಮಾಡಿರ್ತಕ್ಕಂಥವ್ರು ಅವರು 3ನೇ ಸ್ಥಾನವನ್ನು ಸೇರ್ತಾರ. ಅಂದ್ರೆ ಅಲ್ಲಿ ರೌರವಾದಿ ನರಕಾದಿಗಳನ್ನ ಕುರಿತು ಹೋಗ್ತಾರೆ ಅಂತಲ್ಲಿ. ಆದ್ದರಿಂದ ಅಲ್ಲಿ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತು, ಅಲ್ಲಿ ಯಾರು ಹೀಗೆಂದು ಅರಿತುಕೊಂಡಿರುವರೇ ಅಂತ ಹೇಳಿ ಅನ್ನೋದಂಥದ್ದು ಅದು ವಿದ್ಯೆ ಅಂತ. ಯಾರು ಹೀಗೆ ತಿಳ್ಕೊಂಡಿದ್ದಾರೋ ಅವರು ಹೋಗುವಂತ ಮಾರ್ಗ ಅದು ವಿದ್ಯಾ ಅಂತದು. ತದ್ಯ ಇತ್ತಂ ವಿದುಹು, ಯಾರು ಹೀಗೆಂದು ತಿಳಿದುಕೊಂಡಿದ್ದಾರೋ ಅನ್ನುವಂಥದ್ದೇ ವಿದ್ಯಾ ಅಂತ ಹೇಳ್ತದೆ ಅಲ್ಲಿ ಪ್ರಕೃತದಲ್ಲಿ. ತಯಾ ಪ್ರತಿಪತ್ತವ್ಯೋ ಅಂದ್ರೆ ಆ ವಿದ್ಯೆಯಿಂದ ನಾವು ಪಡ್ಕೊಳ್ಳುವಂತಹದ್ದು ಅಂತ. ಯಾರು ವಿದ್ಯೆಯನ್ನು ಪಡ್ಕೊಳ್ತಾ ಇದ್ದಾರೋ ಅದರಿಂದ ಹೊಂದತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ದೇವಯಾನ ಮಾರ್ಗ ಅಂತ ಹೇಳಿದ್ದಾರೆ. ದೇವಯಾನ ಮಾರ್ಗ ಅದನ್ನೇ ಅಲ್ಲಿ ಪಡ್ಕೊಳ್ತಾರಂತೆ, ಅದರಿಂದ ವಿದ್ಯೆಯಿಂದ ಪಡ್ಕೊಳ್ತಾ ಇದ್ದಾರೆ. ವಿದ್ಯಾ ಮೂಲಕವಾಗಿ ದೇವಯಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತಲ್ಲಿ. ಇನ್ನ ಕರ್ಮ ಅನ್ನುವಂತಹದ್ದು ಅದರಲ್ಲಿ ಇವಾಗ ಆ ಕರ್ಮ ಯಾವುದು ಅಂತಂದ್ರೆ ದೇವಯಾನ ಪಂತಹ ಪ್ರಕೀರ್ತಿತ ಅಂತ ಹೇಳಿದ್ರಿ ಈಗ ಅದು. ಇನ್ನು ಇಷ್ಟಾಪೂರ್ತೆ ದತ್ತಂ ಇತಿ ಕರ್ಮ. ಇಲ್ಲಿ ಇಷ್ಟಾಪೂರ್ತ ದತ್ತ ಅಂತ ಹಿಂದೆ ಹೇಳ್ಕೊಂಬಂದ್ರಲ್ರಿ. ಅಲ್ಲಿ ಅಗ್ನಿಹೋತ್ರಾದಿ ಕರ್ಮಗಳಾಗ್ಲಿ ಅಥವಾ ಬಾವಿ ತೋಡಿಸೋದು, ಕೆರೆ ಕಟ್ಸೋದು ಇಂಥವು ಪೂರ್ತ ಅಂತ ಹೇಳಿದ್ರು. ದತ್ತ ಅಂದ್ರೆ ಏನು, ಈ ಯಜ್ಞ ಮಂಟಪವಲ್ಲದೆ ಬೇರೆ ಸ್ಥಾನದಲ್ಲಿ ಯೋಗ್ಯರಾದವರಿಗೆ ಕೊಡ್ತಕ್ಕಂತ ಒಂದು ದಾನ, ಅದು ದತ್ತ ಅಂತ ಹೇಳಿಸಿಕೊಳ್ತದೆ. ಈ ಕರ್ಮಗಳು ಅಂತ. ಇತಿ ಕರ್ಮ ತೇನ ಪ್ರತಿಪತ್ತವ್ಯ ಪಿತೃಯಾಣ ಪಂತಹ ಪ್ರಕೀರ್ತಿತ. ಈ ಇಷ್ಟಾಪೂರ್ತ ದತ್ತ ಅನ್ನುವಂತ ಕರ್ಮಗಳನ್ನ ಮಾಡಿ ನಾವು ಹೋಗಿ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಪಿತೃಯಾಣ ಮಾರ್ಗ ಅಂತದು. ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಯಾರು ಇಷ್ಟಾಪೂರ್ತ ದತ್ತ ಅನ್ನುವಂತ ಕರ್ಮಗಳನ್ನ ಮಾಡ್ತಾರೋ ಅವರು ಪಿತೃಯಾಣ ಮಾರ್ಗದಲ್ಲಿ ಚಂದ್ರಲೋಕವನ್ನು ಹೋಗಿ ಸೇರ್ತಾರೆ ಅಂತ. ಇನ್ನು ಯಾರು ವಿದ್ಯೆಯನ್ನ ಪಡ್ಕೊಂಡಾರೋ, ಈಗೆಂದು ಯಾರು ತಿಳ್ಕೊಂಡಿದ್ದಾರೋ ಅವರು ದೇವಯಾನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಈ 2 ಮಾರ್ಗಗಳ ವಿಚಾರವನ್ನ ಇಲ್ಲಿ ಆಚಾರ್ಯರು ತಿಳಿಸ್ಕೊಂಡು ಬಂದರು. ತತ್ ಪ್ರಕ್ರಿಯಾಯಾಂ ಅಥ ಯೋತಯೋ ಪತರ್ನ ಕತರೇಣ ಇತಿ ಶ್ರುತಂ. ಆ ಒಂದು ಪ್ರಕರಣ ಹೇಳುವಂತ ಸಂದರ್ಭದೊಳಗ ಇಲ್ಲಿ ಅದನ್ನು ಹೇಳ್ಕೊಂಡು ಬಂದ್ರವರು. ಇನ್ನು ಈ 2 ಮಾರ್ಗದಾರಿಗಳಲ್ಲಿ ಯಾವುದೋ ಒಂದು ದಾರಿಯಿಂದಲೂ ಹೋಗದೆ ಇರುವವರು ಅಂತ ಹೇಳಿದಾರ ಅವರು. ಈ 2 ದಾರಿಗಳಲ್ಲಿ ಹೋಗಂಗಿಲ್ಲ ಅಂತ ಅವರು. ಪಿತೃಯಾನ ಮಾರ್ಗದಲ್ಲಿನೂ ಹೋಗಂಗಿಲ್ಲ, ದೇವಯಾನ ಮಾರ್ಗದಲ್ಲಿನೂ ಹೋಗಂಗಿಲ್ಲ. ಅದ ಪ್ರಕರಣದ ಏನ್ ಹೇಳಿದಾರ ಅವರು, ಈ 2 ಮಾರ್ಗಗಳಲ್ಲಿ 2 ದಾರಿಗಳದಾವ ಈಗ. ಒಂದು ದೇವಯಾನ ದಾರಿ ಐತಿ, ಇನ್ನೊಂದು ಪಿತೃಯಾನ ದಾರಿ ಐತಿ. ಈ 2 ದಾರಿಗಳಲ್ಲಿ ಯಾವ್ದೊಂದು ದಾರಿ ಒಳಗ ಯಾರು ಹೋಗದೇ ಇರ್ತಕ್ಕಂಥವ್ರದಾರಲ್ಲ ಅಂತ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಇದನ್ನ ಆ ಶ್ರುತಿಯನ್ನು ಪೂರ್ವದಲ್ಲಿ ಹೇಳಿದ್ದನ್ನೇ ನೆನಪಿಸಿಕೊಟ್ಟಿರುವಾಗ ಏತದುಕ್ತಂ ಭವತಿ ಯೇ ನ ವಿದ್ಯಾ ಸಾಧನೇನ ದೇವಯಾನೆ ಪಥಿ ಅಧಿಕೃತಾಃ ನಾಪಿ ಕರ್ಮಣ ಪಿತೃಯಾಣೆ ತೇಷಾಮೇವ ಕ್ಷುದ್ರ ಜಂತು ಲಕ್ಷಣಯೋಃ ಅಸಕೃದಾವರ್ತಿ ತೃತೀಯಃ ಪಂಥಾ ಭವತಿ ಇತಿ. ಒಟ್ಟು ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಏ ನ ವಿದ್ಯಾ ಸಾಧನೇನ ಅಂದ್ರೆ ಯಾರು ವಿದ್ಯಾ ಸಾಧನದಿಂದ ದೇವಯಾನ ಮಾರ್ಗದಲ್ಲಿ ಹೋಗುದಿಲ್ಲವೋ ಅಂತ ಅವರು ಅಧಿಕಾರಿಗಳಾಗಂಗಿಲ್ಲ. ಯಾಕಂದ್ರೆ ದೇವಯಾನ ಮಾರ್ಗದಲ್ಲಿ ಹೋಗಬೇಕು ಅಂತಂದ್ರೆ ಅಲ್ಲಿ ವಿದ್ಯಾ ಸಂಪಾದನೆ ಮಾಡ್ಬೇಕಾಗ್ತದೆ. ಆ ವಿದ್ಯಾ ಸಾಧನದಿಂದ ದೇವಯಾನ ಮಾರ್ಗಕ್ಕೆ ನಾವು ಹೋಗ್ಬೇಕಾಕೈತಿ. ಆದ್ರೆ ಆ ಯಾರು ವಿದ್ಯಾ ಸಾಧನದಿಂದ ಆ ದೇವಯಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ಅಧಿಕಾರಿಗಳಾಗುವುದಿಲ್ಲವೋ ಅಂತ. ಅದು ವಿದ್ಯಾಸಾಧನೂ ಮಾಡಿಲ್ಲ, ಮತ್ತೆ ಈ ಕಡೆ ಕರ್ಮನೂ ಕೂಡ ಮಾಡಿಲ್ಲ. ಕರ್ಮದಿಂದ ಇಲ್ಲಿ ಪಿತೃಯಾನವನ್ನ ಮಾರ್ಗದಲ್ಲಿ ಹೋಗ್ಬೇಕಲ್ಲ, ಅದಕ್ಕೂ ಕೂಡ ಯಾರ ಅಧಿಕಾರಿಗಳಲ್ಲವೋ ಅವರಿಗೆ ಅಂದ್ರೆ ಇಲ್ಲಿ ದೇವಯಾನ ಮತ್ತು ಪಿತೃಯಾನ ಮಾರ್ಗದಲ್ಲಿ ಹೋಗ್ಲಿಕ್ಕೆ
ಯಾರು ಅಧಿಕಾರಿಗಳಲ್ಲವೋ ಹ್ಮ್ ಅಂಥವರಿಗೆ ಇಲ್ಲಿ ಕ್ಷುದ್ರ ಜಂತು ರೂಪವಾಗಿರ್ತಕ್ಕಂಥ ಅಂದ್ರೆ ಮತ್ತೆ ಮತ್ತೆ ಇಲ್ಲಿ ಹಿಂತಿರುಗಿ ಬರುವಂತ ಮೂರನೇ ಮಾರ್ಗ ಅನ್ನುವಂತಹದ್ದೇನದಲ್ಲ, ಹ್ಮ್ ಅದು ಮೂರನೇ ಸ್ಥಾನ ಅಂತಲ್ಲಿ. ಹ್ಮ್ ಅಲ್ಲಿ ಶ್ರುತಿಗಳು ಹೇಳ್ಕೊಂಬಂದ್ರಲ್ರಿ ತೃತೀಯ ಸ್ಥಾನ ಅಂತ ಹೇಳಿ. ಹೌದು. ಅದಕ್ಕಂದ್ರೆ ಅವ್ರಿಗೆ ತೇಷಾಮೇವ ಕ್ಷುದ್ರ ಜಂತುರ್ಲಕ್ಷಣೋ ಅಸಕೃತಾವರ್ತಿ. ಅಸಕೃತ ಅಂದ್ರೆ ಮೇಲೆ ಮೇಲೆ ಬರುವಂತಹದ್ದು ಅಂತ. ಅದು ಕ್ಷುದ್ರ ಜಂತು ಅಂತ ಹೇಳಿದ್ರು ಅವರು. ಹ್ಮ್ ಅದು ಕ್ಷುದ್ರ ಜಂತು ಅಂತ ಹೇಳಿಸ್ಕೊಳ್ತದ. ಹ್ಮ್ ಅವರು ಈ ಪಿತೃಯಾನ ಮಾರ್ಗದಲ್ಲಿ ಹೋಗ್ಲಿಕ್ಕೂ ಅಧಿಕಾರಿಗಳಲ್ಲ, ಹ್ಮ್ ದೇವಯಾನ ಮಾರ್ಗದಲ್ಲಿ ಹೋಗ್ಲಿಕ್ಕೂ ಅಧಿಕಾರಿಗಳಲ್ಲ. ಹ್ಮ್ ಹೀಗಾಗಿ ಅವರು ಇಂಥ ಕ್ಷುದ್ರ ಅಂದ್ರೆ ಮೇಲೆ ಮೇಲೆ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಹ್ಮ್ ಈ ಮೂರನೇ ಸ್ಥಾನದಲ್ಲಿ ಅವರು ಹೋಗಿ ಅದನ್ನ ಪಡ್ಕೊಳ್ತಾ ಇದ್ದಾರೆ ಅಂತ. ಹ್ಮ್ ತೃತೀಯ ಪಂಥ ಭವತಿ ಇತಿ. ಅವಾಗ ಅವರು ಮೂರನೇ ದಾರಿಯೊಳಗ ಹ್ಮ್ ಹೋಗ್ತಾರೆ ಅಂತ. ಈ ಎರಡು ದಾರಿಗಳಲ್ಲಿ ಅವ್ರು ಹೋಗಂಗಿಲ್ಲ. ಹ್ಮ್ ಮೂರನೇ ಮಾರ್ಗದಲ್ಲಿ ಅವರು ಮೂರನೇ ಯಾವ ಮಾರ್ಗ ಅನ್ನುವಂಥದ್ದಲ್ಲ, ಹ್ಮ್ ಅದರಲ್ಲಿ ಅವರು ಹೋಗ್ತಾರೆ ಅಂತೇಳಿ ಇಷ್ಟು ತಾತ್ಪರ್ಯ. ಆದ್ದರಿಂದ ಇಲ್ಲಿ ಟೋಟಲ್ ಈಗ ಸಿದ್ಧಾಂತಕ್ಕೆ ಬಂದ್ರಿ ಇವಾಗ. ತಸ್ಮಾತ್ ಆದ್ದರಿಂದ ನ ಅನಿಷ್ಟಾಧಿಕಾರಿಭಿಃ ಚಂದ್ರಮಾ ಪ್ರಾಪ್ಯತೆ. ಅದಕ್ಕೆ ಇಲ್ಲೇನು ಸಿದ್ಧಾಂತಪ ಅಂತಂದ್ರೆ ಯಾರು ಅನಿಷ್ಟಾಧಿಕಾರಿಗಳದಾರೋ ಹ್ಮ್ ಅವರು ಚಂದ್ರನನ್ನ ಹೋಗಿ ಸೇರೋದಿಲ್ಲ ಅಂತ. ಹ್ಮ್ ಇಷ್ಟಾಧಿಕಾರಿಗಳು ಮಾತ್ರ ಚಂದ್ರನನ್ನ ಹೋಗಿ ಸೇರ್ತಾರೆ ಹೊರತು ಹ್ಮ್ ಅನಿಷ್ಟಾಧಿಕಾರಿಗಳಾಗಿರ್ತಕ್ಕಂಥವ್ರು ಅಂದ್ರೆ ಕೇವಲ ಪಾಪಕರ್ಮಗಳನ್ನೇ ಯಾರು ಮಾಡ್ತಾ ಇದ್ದಾರೋ, ಹ್ಮ್ ವೇದ ನಿಷಿದ್ಧವಾಗಿರ್ತಕ್ಕಂಥ ಕರ್ಮಗಳು ಯಾರು ತೊಡಗ್ತಾ ಇದ್ದಾರೋ ಹ್ಮ್ ಅವರು ಚಂದ್ರನನ್ನ ಸೇರಲಾರದೆ ಹ್ಮ್ ಮೂರನೇ ಸ್ಥಾನವನ್ನ ಪಡಿತಾ ಇದ್ದಾರೆ. ಹ್ಮ್ ಆ ಮೂರನೇ ಸ್ಥಾನ ಹೇಗಿದೆ, ಅದು ಪುನಃ ಪುನಃ ಹುಟ್ಟು ಸಾವು ರೂಪವಾಗಿದೆ ಅಂತ. ಹ್ಮ್ ಆ ಲೋಕ ಅನ್ನುವಂಥದ್ದು ಯಾವತ್ತೂ ತುಂಬಿಕೊಳ್ಳುವುದಿಲ್ಲ. ಹ್ಮ್ ಯಾಕಂದ್ರೆ ಇವರು ಮಾಡಿದ ಪಾಪಕ್ಕನುಸಾರವಾಗಿ ಅಲ್ಲಿ ಹೋಗಿ ಅಲ್ಲಿ ರೌರವ ನರಕಗಳು, ಯಾಕೆ ಚಿತ್ರಗುಪ್ತರಾಗ್ಲಿ ಇವರು ಮಾಡಿದ ಕರ್ಮ ನೋಡಿ ಅವ್ರಿಗೆ ಶಿಕ್ಷೆ ಕೊಡ್ತಾರ ಅವರು. ಹ್ಮ್ ಆ ಲೋಕ ಅನ್ನುವಂಥದ್ದು ಯಮನ ಅಧೀನ ಅದಲ್ರಿ ಅಲ್ಲಿ. ಹ್ಮ್ ರವರಾವಾದಿ ಅನೇಕ ಅಲ್ಲಿ ಲೋಕಗಳನ್ನ ಹಿಂದೆ ಹೇಳ್ಕೊಂಬಂದ್ರಲ್ರಿ ಹೌದು. ಪೂರ್ವದಲ್ಲಿ, ಹಿಂದಿನ ಇದರಲ್ಲಿ ಹೇಳ್ಕೊಂಬಂದಿದಾರಲ್ಲಿ. ರೌರವ, ಮಹಾರೌರವ, ವನ್ಹಿ, ವೈತರಣಿ, ಕುಂಭಿ, ತಾಮಿಸ್ರ ಹ್ಮ್ ಮತ್ತು ಅಂಧ ತಾಮಿಸ್ರ ಅಂತ ಹೇಳಿ 7 ನರಕಗಳಂತ. ಹ್ಮ್ ಆ 7 ನರಕಗಳಲ್ಲಿ ಇವ್ರು ಹೋಗ್ತಾರಂತವ್ರು. ಹ್ಮ್ ಅವ್ರು ಮಾಡಿದ ಪಾಪ ಹೆಚ್ಚಿತ್ತು ಅಂದ್ರೆ ಅಂತ ಘೋರವಾದ ನರಕಲ್ಲಿ ಹೋಗ್ತಾರ. ಅದ್ರ ಕಡಿಮೆ ಪಾಪ ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಅದ್ರಾಗ ಅಂದ್ರೆ ಶಿಕ್ಷೆ ಕಡಿಮೆ ಇರ್ತದಂತ. ಹ್ಮ್ ಹೆಚ್ಚು ಪಾಪ ಮಾಡಿದಷ್ಟು ಹೆಚ್ಚು ಶಿಕ್ಷೆ ಅನುಭವಿಸ್ತಾರಂತವ್ರು. ಹ್ಮ್ ಮತ್ತೆ ಬರ್ತಾರಂತ ಅಲ್ಲಿ ಶಿಕ್ಷೆ ಅನುಭವಿಸ್ಕೊಂಡು ಹ್ಮ್ ಮತ್ತೆ ಬರುವಂತವ್ರು ಆಗ್ತಾ ಇದ್ದಾರ. ಆದ್ರಿಂದ ಇವರಿಗೆ ಚಂದ್ರನ ಲೋಕ ಪ್ರಾಪ್ತಿ ಇಲ್ಲ ಅಂತ ಹೇಳಿ ಇಷ್ಟು ಇಲ್ಲಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಆಚಾರ್ಯರು ಇದನ್ನ ಹೇಳ್ಕೊಂಡು ಬಂದರು. ತಸ್ಮಾದಪಿ ನ ಅನಿಷ್ಟಾಧಿಕಾರಿಭಿಃ ಚಂದ್ರಮ ಪ್ರಾಪ್ಯತೆ. ತಸ್ಮಾತ್ ಅನಿಷ್ಟಾಧಿಕಾರಿಭಿಃ ಚಂದ್ರಮ ನ ಪ್ರಾಪ್ಯತೆ ಅಂತ ಹೆಂಗ್ರಿ. ಹ್ಮ್ ಅನಿಷ್ಟಾಧಿಕಾರಿಗಳಾಗಿರ್ತಕ್ಕಂಥವ್ರು ಹ್ಮ್ ಚಂದ್ರನನ್ನ ನ ಪ್ರಾಪ್ಯತೆ ಅಂದ್ರೆ ಹೊಂದಲಾರರು ಅಂತ. ಹ್ಮ್ ಸ್ಯಾದೇತತ್ ತೇ ಅಪಿ ಚಂದ್ರಬಿಂಬಂ ಆರುಹ್ಯ ತತೋ ಅವರುಹ್ಯ ಕ್ಷುದ್ರಜಂತುತ್ವಂ ಪ್ರತಿಪತ್ಸ್ಯಂತಹ ಇತಿ. ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಇನ್ನೊಂದು ರೀತಿ ಹಿಂಗೂ ಹೇಳಬಹುದು ಅಂತವನು. ಹ್ಮ್ ಅವರು ಚಂದ್ರಬಿಂಬಕ್ಕೆ ಏರಿ ಹ್ಮ್ ಅಲ್ಲಿಂದ ಮತ್ತೆ ಇಳಿದು ಈ ಕ್ಷುದ್ರ ಜಂತು ರೂಪವನ್ನು ಪಡಿಬಹುದಲ್ಲ. ಹ್ಮ್ ಅವರು ಇಲ್ಲಿಂದ ದೇಹ ಬಿಟ್ಟ ಕೂಡಲೇ ಅಲ್ಲಿ ಚಂದ್ರ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಚಂದ್ರಬಿಂಬವನ್ನು ಪಡ್ಕೊಳ್ತಾರೆ. ಅಲ್ಲಿ ಹ್ಮ್ ಬಂದ್ ಅಲ್ಲೇ ಇರಂಗಿಲ್ಲ, ಅಲ್ಲಿಂದ ಮತ್ತೆ ಇಳಿದು ಹ್ಮ್ ಇಲ್ಲಿ ಕ್ಷುದ್ರ ಜಂತು ರೂಪವನ್ನುವಂತಹದ್ದನ್ನ ಪಡಿಬಹುದಲ್ಲ ಅಂತ ಒಂದು ವೇಳೆ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಹೇಳಿದರೆ ತದಪಿ ನಾಸ್ತಿ ಅಂತ ಹೇಳ್ತಾರೆ. ಅದು ಕೂಡ ಇಲ್ಲ ಅಂತ. ಹ್ಮ್ ಆರೋಹ ಅನರ್ಥಕ್ಯಾತ್. ಹ್ಮ್ ಅಲ್ಲಿ ಇರುವುದು ಸುಮ್ಮನೆ ವ್ಯರ್ಥ ಆಗಿ ಹೋಗ್ಬಿಡ್ತೈತೆ ಅಂತ ಅಲ್ಲಿ. ಹ್ಮ್ ಯಾಕಂದ್ರೆ ಅಲ್ಲಿ ಅವ್ರಿಗೆ ಭೋಗಗಳಂತೂ ಇಲ್ಲೇ ಇಲ್ಲ ಅಲ್ಲಿ ಹ್ಮ್ ಚಂದ್ರಲೋಕದೊಳಗ. ಹ್ಮ್ ಅವರು ಭೋಗಗಳನ್ನ ಪಡೆಯುವಂತ ಪುಣ್ಯ ಕಾರ್ಯಗಳನ್ನ ಮಾಡಿಲ್ಲ. ಹ್ಮ್ ಸುಮ್ಮನೆ ಯಾಕೆ ಇಳಿತಾರ ಅವರು? ಹ್ಮ್ ಅದು ಸುಮ್ಮನೆ ವ್ಯರ್ಥ ಅಲ್ಲ ಅದು.
ಅದಕ್ಕೆ ಅವರು ಅಲ್ಲಿ ಹತ್ತಾಕೂ ಹೋಗಂಗಿಲ್ಲ ಇಳ್ಯಾಕೂ ಹೋಗುದಿಲ್ಲ ಅಂತ ಅವರು. ಹ್ಮ್ ಪೂರ್ವ ಪಕ್ಷಿ ಸುಮ್ಮನೆ ಹತ್ತಿ ಅಲ್ಲಿ ಚಂದ್ರಬಿಂಬವನ್ನು ಪಡ್ಕೊಂಡು ಹ್ಮ್ ಅಲ್ಲಿಂದ ಮತ್ತೆ ಈ ಕ್ಷುದ್ರ ಜಂತುವನ್ನು ಹೊಂದಿ ಮತ್ತೆ ಇಲ್ಲಿ ಇಳಿದು ಬಂದು ಕ್ಷುದ್ರ ಜಂತುತ್ವವನ್ನು ಪಡಿಬೋದಲ್ಲ ಅಂತ ಪೂರ್ವ ಪಕ್ಷಿ ಕೇಳಿದ್ದ. ಹ್ಮ್ ಅದಕ್ಕೆ ಅವರಂದ್ರು ಇಲ್ಲಪ್ಪ ತದಪಿ ನಾಸ್ತಿ, ಅದು ಕೂಡ ಇಲ್ಲ. ಹ್ಮ್ ಯಾಕಂದ್ರೆ ಆರೋಹ ಅನರ್ಥಕ್ಯಾತ್. ಹ್ಮ್ ಆರೋಹ ಅಂತಂದ್ರೆ ಅಲ್ಲಿ ಹತ್ತುವಂತಹದ್ದು, ಹ್ಮ್ ಎಲ್ಲಿ ಚಂದ್ರಬಿಂಬವನ್ನ ಅಲ್ಲಿ ಏರುವಂತಹದ್ದೇನದ ಅದು ವ್ಯರ್ಥ ಆಗ್ತದ ಅಂತ. ಹ್ಮ್ ಅಲ್ಲಿ ಯಾರು ಅಲ್ಲಿ ಏರಕ ಹೋಗ್ಲಾಕೆ ಅಲ್ಲಿ ಏನೋ ಪ್ರಯೋಜನ ಇದ್ರೆ ಏರ್ತಿದ್ರ. ಹ್ಮ್ ಮತ್ತೆ ಅಲ್ಲಿ ಆ ಲೋಕದಲ್ಲಿ ಅವ್ರಿಗೆ ಭೋಗನೇ ಇಲ್ಲ ಅಂತಂದ ಬಳಕ ಹ್ಮ್ ಅವ್ರ್ಯಾಕೆ ಚಂದ್ರಲೋಕವನ್ನ ಕುರಿತು ಹೋಗ್ತಾರಲ್ಲಿ, ಹ್ಮ್ ಅಲ್ಯಾಕೆ ಏರ್ತಾರೆ ಅಂತ ಅದಕ್ಕ ಅದನ್ನ ಹೇಳಿದ್ರಿ ಇಲ್ಲಿ. ಅಪಿ ಚ ಸರ್ವೇಷು ಪ್ರಯತ್ಸು ಚಂದ್ರಲೋಕಂ ಪ್ರಾಪ್ನುವತ್ಸು असौ लोकः प्रयद्भिः सम्पूर्येत इत्यतः ಪ್ರಶ್ನೆವಿರುದ್ಧಂ ಪ್ರತಿವಚನಂ ಪ್ರಸಜ್ಜೇತ. ಇಲ್ಲಿ ಅಪಿ ಚ ಇಲ್ಲಿ ಮತ್ತು ಕೂಡ ಹೇಳ್ತಾ ಇದ್ದಾರೆ, ಇಲ್ಲೇನು ಸತ್ತವ್ರದಾರಲ್ಲ ಹ್ಮ್ ಎಲ್ಲರೂ ಚಂದ್ರಲೋಕವನ್ನ ಪಡೆದುಕೊಂಡ್ರ ಹ್ಮ್ ಆ ಲೋಕ ಅನ್ನುವಂಥದ್ದೇನಾಗ್ತದ ಸತ್ತವರಿಂದ ತುಂಬಿಕೊಳ್ಬೇಕಾಗ್ತದ. ಸತ್ತವರೆಲ್ಲ ಚಂದ್ರಲೋಕಕ್ಕೆ ಹೋಗ್ಬಿಟ್ರೆ ಹ್ಮ್ ಎಷ್ಟು ಮಂದಿ ಸಾಯ್ತಾರೆ, ಎಲ್ಲಾರು ಚಂದ್ರಲೋಕಕ್ಕೆ ಹೋಗ್ಬಿಟ್ರೆ ಹ್ಮ್ ಮತ್ ಚಂದ್ರಲೋಕ ಭರ್ತಿಯಾಗಿ ಹೋಗ್ಬಿಡ್ತೈತಿಲ್ರಿ ಅವಾಗ, ಹ್ಮ್ ತುಂಬಿ ಹೋಗ್ಬಿಡ್ತೈತಿ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಂಗಿಲ್ಲ, ಹ್ಮ್ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಉತ್ತರವೇ ಆಯ್ತು ಅಂತ ಹ್ಮ್ ಇಲ್ಲಿ ನಮಗ. ಯಾಕಂದ್ರೆ ಆಲೋಕ ಅನ್ನುವಂಥ ತುಂಬುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗ. ಹ್ಮ್ ಆಲೋಕ ಅನ್ನುವಂಥದ್ದು ಕ್ಷುದ್ರ ಇದರಿಂದ ತುಂಬುವುದಿಲ್ಲ ಅಂತ ಹೇಳ್ಯಾರ. ಹ್ಮ್ ಆದ್ದರಿಂದ ಇಲ್ಲಿ ಯಾವ ಕ್ಷುದ್ರ ಜೀವಿಗಳಂತೇನದಾರ ಹ್ಮ್ ಅವರು ಹೋಗುವಂತ ಅಂದ್ರೆ ಇವು ಎರಡು ದೇವಯಾನ ಮಾರ್ಗ ಆಗಲಿ ಹ್ಮ್ ಪಿತೃಯಾನ ಮಾರ್ಗ ಆಗಲಿ ಹ್ಮ್ ಈ ಎರಡೂ ಮಾರ್ಗದಲ್ಲಿ ಹೋಗಲಾರದೆ ಹ್ಮ್ ಇಲ್ಲಿ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಹ್ಮ್ ಯಾವ ಒಂದು ರವರು ನರಕಾದಿ ಏನು ಲೋಕ ಅನ್ನುವಂಥದ್ದು ಮೂರನೇ ಸ್ಥಾನ ಅಂತ ಏನೈತಲ್ಲ ಹ್ಮ್ ಅಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅಂದ್ರೆ ಅವನು ಉತ್ತರಾಯಣ ಮಾರ್ಗಕ್ಕೂ ಹೋಗಂಗಿಲ್ಲ ದಕ್ಷಿಣ ಯಾವ ಮಾರ್ಗಕ್ಕೂ ಹೋಗಂಗಿಲ್ಲ ಅಂತ ಅವರು. ಹ್ಮ್ ಮತ್ತೆ ಸತ್ತವರೆಲ್ಲ ಹೋಗಿ ಮತ್ತೆ ಚಂದ್ರಲೋಕ ಸೇರ್ಕೊಂಡ್ಬಿಟ್ರೆ ಆ ಲೋಕನತ್ತು ಸತ್ತರ ಹ್ಮ್ ತುಂಬಿ ಹೋಗ್ಬಿಡ್ತೈತಿ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಶ್ನೆಗೆ ವಿರುದ್ಧವಾಗಿರ್ತಕ್ಕಂಥ ಉತ್ತರವೇ ಆಯಿತು ಅಂತೇಳಿ ಇಲ್ಲಿ ಪ್ರಸಕ್ತವಾಗ್ತದ ಅಂತಂದ್ರು. ಚಂದ್ರಲೋಕಂ ಪ್ರಾಪ್ನುವತ್ಸು ಅಸೌ ಲೋಕಃ ಪ್ರಯದ್ಭಿಃ ಸಂಪೂರ್ಯತೆ ಇತ್ಯತಃ ಪ್ರಶ್ನೆ ವಿರುದ್ಧಂ ಪ್ರತಿವಚನಂ ಪ್ರಸಜ್ಜೇತ. ಇನ್ನು ತಥಾ ಹಿ ಪ್ರತಿವಚನಂ ದಾತವ್ಯಂ ಯಥಾ ಅಸೌ ಲೋಕೋ ನ ಸಂಪೂರ್ಯತೆ. ಈಗ ಪ್ರಶ್ನೆಗೆ ತಕ್ಕಂತೆ ಉತ್ತರ ಬೇಕಲ್ರಿ ಇವಾಗ. ಹೌದು ಪ್ರಶ್ನೆ ಹೆಂಗಿರ್ತೈತೋ ಹ್ಮ್ ಆ ಲೋಕವು ಕೂಡ ಹೆಂಗ ಸಂಪೂರ್ಣ ಆಗುವುದಿಲ್ಲವೋ ಹ್ಮ್ ಅಂಥೇಳಿ ಅಲ್ಲಿ ಉತ್ತರವನ್ನು ಕೊಡಬೇಕಲ್ಲಿ. ಹ್ಮ್ ಆದ್ರೆ ಅಲ್ಲಿ ಉತ್ತರ ಆ ಲೋಕವು ತುಂಬುವುದಿಲ್ಲ ಅಂತ ಹೇಳಿದಾರಲ್ರಿ. ಹ್ಮ್ ಆ ಲೋಕ ಅನ್ನುವಂಥದ್ದು ಹೆಂಗ ಸಂಪೂರ್ಣ ಆಗುವುದಿಲ್ಲವೋ ಹ್ಮ್ ಹಾಗಲ್ಲವೇ ಇಲ್ಲಿ ಉತ್ತರವನ್ನ ಕೊಡಬೇಕು. ಹಂಗ ಆ ರೀತಿಯಾಗಿ ಉತ್ತರ ಕೊಡಬೇಕಾಗಿತ್ತು ಅಂತ ಹ್ಮ್ ಅಂಥೇಳಿ ಇಲ್ಲಿ ಪ್ರತಿವಚನಂ ಪ್ರಸಜ್ಜೇತ. ತಥಾ ಹಿ ಪ್ರತಿವಚನಂ ದಾತವ್ಯಂ ಯಥಾ ಅಸೌ ಲೋಕೋ ನ ಸಂಪೂರ್ಯತೆ ಹ್ಮ್ ಅವರೋಹ ಅಭ್ಯುಪಗಮಾತ್ ಅಸಂಪೂರ್ಣೋ ಪ್ರಪತ್ತಿಃ ಇತಿ ಚೇತ್. ಇಲ್ಲಿ ಮತ್ತೆ ಅವನು ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾನ. ಹ್ಮ್ ಹೌದು ಅವರು ಇಳಿತಾರನ್ನುವಂತಹದ್ದು ನೀವು ಒಪ್ಪಿದ್ದರಿಂದ ಹ್ಮ್ ಆ ಲೋಕವು ಕೂಡ ತುಂಬಿಕೊಳ್ಳುವುದಿಲ್ಲ ಅಂತ ಹೇಳಿ ಅಂದ್ರ ಅದು ಹೊಂತದಲ್ಲ. ಹ್ಮ್ ಚಂದ್ರಲೋಕನೂ ಕೂಡ ನೀವು ತುಂಬಿಕೊಳ್ಳುವುದಿಲ್ಲ ಅಂತ ಹೇಳ್ತೀರಿ, ಹ್ಮ್ ಅಂದ್ರೆ ಹೋದವ್ರು ಅಲ್ಲೇ ಎಲ್ಲಿ ಇರ್ತಾರ ಅವ್ರು ಮತ್ತೆ ಇಳಿದು ಬರ್ತಾರಲ್ಲ, ಹ್ಮ್ ಮತ್ತೆ ಅದೆಲ್ಲಿ ತುಂಬಿ ಹೋಗ್ತದ. ಪೂರ್ವ ಪಕ್ಷಿ ಆಕ್ಷೇಪ ಇಲ್ರಿ. ಹ್ಮ್ ಇಲ್ಲಿ ಯಾರ್ಯಾರು ಸಾಯ್ತಾರೋ ಎಲ್ಲರೂ ಚಂದ್ರಲೋಕಕ್ಕೆ ಹೋಗ್ತಾರ. ಹ್ಮ್ ಹೋದ ಬಳಕ ಅದೇನು ತುಂಬಾ ಅವಶ್ಯಕತೆನೇ ಬರಂಗಿಲ್ಲ, ಯಾಕೆ ಅಲ್ಲೇ ಇರಂಗೇ ಇಲ್ಲಲ್ಲ ಅವರು, ಮತ್ತೆ ಇಳಿದು ಬರ್ತಾರಂತ ಹೇಳಿ ಹೇಳ್ತಾ ಇದ್ದೇವಲ್ಲ ನಾವು. ಹ್ಮ್ ಮತ್ತೆ ಬಂದು ಅಲ್ಲಿ ಕ್ಷುದ್ರ ಲೋಕವನ್ನು ಪಡ್ಕೊಂಡು ಹ್ಮ್ ಅಲ್ಲಿರ್ತಕ್ಕಂಥ ಒಂದು ಮೂರನೇ ಸ್ಥಾನ ಅಂತ ಹೇಳಿದ್ರಲ್ರಿ, ಆ ಮೂರನೇ ಸ್ಥಾನಕ್ಕೆ ಬರ್ತಾರ ಅವರು.
ಸತ್ತ ಕೂಡಲೇ ಎಲ್ಲಿ ಹೋಗ್ತಾರೋ ಚಂದ್ರಲೋಕಕ್ಕನ ಹೋಗ್ತಾರಂತೇಳಿ ಹ್ಮ್. ಈ ಪ್ರಕಾರವಾಗಿ ಹೇಳ್ಬೋದಲ್ಲ ಅಂತ ಇದು ಹ್ಮ್. ಹೊಂದ್ಗಡೆ ಆಗ್ತೈತಲ್ಲ. ಹ್ಮ್. ಯಾಕೆ ಇಳಿತಾರ ಅನ್ನುವಂಥದ್ದನ್ನ ನೀವು ಒಪ್ಪಿಬಿಟ್ಟಿದ್ದೀರಿ. ಅವರು ಹ್ಮ್. ಅವರು ಆ ಲೋಕದಿಂದ ಕೆಳಗಿಳಿದು ಬರ್ತಾರೆ ಅನ್ನಂತ ಒಪ್ಪಿದ್ದರಿಂದ ಹ್ಮ್. ಮತ್ತ ಆ ಲೋಕವು ಕೂಡ ಅದು ತುಂಬಿಕೊಳ್ಳುವುದಿಲ್ವಲ್ಲ. ಚಂದ್ರಲೋಕ ಅನ್ನುವಂಥದ್ದು ತುಂಬೋದೇ ಇಲ್ಲ. ಹ್ಮ್. ಯಾಕೆ ಇಳಿದು ಬಂದ ಮೇಲೆ ಮತ್ತೆ ಖಾಲಿನೇ ಆಯ್ತಲ್ರಿ ಈಗ ಅದು. ಹೌದು. ಅದೆಲ್ಲಿ ತುಂಬ್ತದ? ಇದು ಕೂಡ ಹೊಂದ್ಗಡೆ ಆಗ್ತೈತಲ್ಲ ಅಂತಂದ್ರೆ ಅದಕ್ಕೆ ಸಿದ್ಧಾಂತವನ್ನ ಇಲ್ಲಿ ಆಚಾರ್ಯ ನಮಗೆ ಹೇಳ್ತಾ ಇದ್ದಾರೆ. ಹ್ಮ್. ಅವರೋಹ ಅಭ್ಯುಪಗಮಾತ್ ಅಸಂಪೂರ್ಣೋಪಪತ್ತಿ ಇತಿ ಚೇತ್ ನ ಅಶ್ರುತತ್ವಾತ್. ಹ್ಮ್. ಇದನ್ನ ಶ್ರುತಿಯಲ್ಲಿ ಎಲ್ಲಿ ಹೇಳ್ಕೊಂಡು ಬಂದಿಲ್ಲ ಅಂತ. ಹ್ಮ್. ಅಶ್ರುತತ್ವಾತ್ ಅಂದ್ರೆ ಏನ್ರಿ? ಹ್ಮ್. ಇಲ್ಲಿ ಯಾವ ಶ್ರುತಿ ಹೇಳ್ಬೇಕಲ್ಲ, ಶ್ರುತಿಯಾಗಿ ಸ್ಮೃತಿಯಾಗಲಿ ವಿಚಾರವನ್ನು ಹೇಳ್ಕೊಂಡು ಬಂದಿಲ್ಲ. ಹ್ಮ್. ಸತ್ಯಂ ಅವರೋಹಾದಪಿ ಅಸಂಪೂರ್ಣಂ ಉಪಪದ್ಯತೆ. ಹ್ಮ್. ನೀ ಹೇಳೋದು ಖರೆ ಅದ. ಹ್ಮ್. ಅವರೋಹಾದಪಿ ಹ್ಮ್. ಅವರು ಇಳಿತಾರ ಅನ್ನುವಂಥದ್ರಿಂದಲೂ ಕೂಡ ಅದು ತುಂಬಿಕೊಳ್ಳದೆ ಇರುವುದು ಅನ್ನುವಂಥದ್ದು ಹೊಂದುತ್ತದೆ. ಹ್ಮ್. ಯಾಕಂದ್ರೆ ಅವರಲ್ಲೇ ಇರಂಗಿಲ್ಲ, ಇಳಿದು ಬರ್ತಾರಂತ ನೀ ಹೇಳ್ತೀಯಲ್ಲ, ಸರಿ. ಹ್ಮ್. ಅವ್ರು ಇಳಿದು ಬರ್ತಾರಂತಂದ ಬಳಿಕ ಆ ಲೋಕ ಅನ್ನುವಂಥದ್ದು ಅದೇನೋ ತುಂಬಿಕೊಳ್ಳದೆ ಇರ್ತದಂತ ಹ್ಮ್. ಇದು ಹೊಂದ್ಗಡೆ ಆಗ್ತದ. ಹ್ಮ್. ಆದ್ರೆ ಇಲ್ಲಿ ಶ್ರುತಿ ಎನ್ನುವಂಥದ್ದು ಏನ್ ಹೇಳ್ತದ ಅಂತಂದ್ರೆ ಸತ್ಯಂ ಅವರೋಹಾದಪಿ ಅಸಂಪೂರ್ಣಂ ಉಪಪದ್ಯತೆ ಶ್ರುತಿಸ್ತು ತೃತೀಯಸ್ಥಾನ ಸಂಕೀರ್ತನೇನ ಅಸಂಪೂರ್ಣಂ ದರ್ಶಯತಿ. ಆದ್ರೆ ಶ್ರುತಿ ಎನ್ನುವಂತಹದ್ದು ಅಲ್ಲಿ ಮೂರನೇ ಸ್ಥಾನವನ್ನ ಅಲ್ಲಿ ಅದು ಹೇಳ್ಕೊಂಡು ಬಂದೈತಲ್ಲ, ಅದು ಅಸಂಪೂರ್ಣ ಅಂದ್ರೇನು, ಅದು ತುಂಬದೇ ಇರುವುದನ್ನು ಕೂಡ ಅದು ಉಪದೇಶ ಮಾಡ್ಕೊಂಡು ಬಂದದಲ್ಲಿ. ಹ್ಮ್. ಅಲ್ಲಿ ಶ್ರುತಿ ಎನ್ನುವಂತಹದ್ದೇನಾದ ಹ್ಮ್. ಈ ಲೋಕ ಅನ್ನುವಂಥದ್ದು ತುಂಬುವುದಿಲ್ಲ, ಹ್ಮ್. ಇದು ಮೂರನೇ ಸ್ಥಾನ, ಅದರಿಂದ ಈ ಲೋಕ ತುಂಬಿಕೊಳ್ಳುವುದಿಲ್ಲ ಅಂತ ಹೇಳಿ ಅಲ್ಲಿ ಮೂರನೇ ಸ್ಥಾನವನ್ನ ಹೇಳಿದ್ದರಿಂದ ಅದು ತುಂಬಿಕೊಳ್ಳುವುದಿಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇದೆಯಲ್ಲ. ಶ್ರುತಿನೇ ಆ ಪ್ರಕಾರವಾಗಿ ಹೇಳ್ಕೊಂಡು ಬಂದೈತಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸತ್ಯಂ ಅವರೋಹಾದಪಿ ಅಸಂಪೂರ್ಣಂ ಉಪಪದ್ಯತೆ ಶ್ರುತಿಸ್ತು ತೃತೀಯಸ್ಥಾನ ಸಂಕೀರ್ತನೇನ ಅಸಂಪೂರ್ಣಂ ದರ್ಶಯತಿ. ಅಲ್ಲಿ ಮೂರನೇ ಸ್ಥಾನವನ್ನ ಹೇಳಿದ್ದರಿಂದ ಹ್ಮ್. ಅಲ್ಲಿ ಶ್ರುತಿನೇ ಅದು ತುಂಬುವುದಿಲ್ಲ ಅನ್ನುವಂಥದ್ದನ್ನ ನಮಗ ಉಪದೇಶ ಮಾಡ್ತದ. ಏತತ್ ತೃತೀಯಂ ಸ್ಥಾನಂ ತೇನ ಅಸೌಲೋಕೋ ನ ಸಂಪೂರ್ಯತೆ. ಅಂದ್ರೆ ಇದು ಮೂರನೇ ಸ್ಥಾನ, ಹ್ಮ್. ಇಲ್ಲಿ ಈ ಸ್ಥಾನ ಅನ್ನುವಂಥದ್ದು ಲೋಕೋ ನ ಸಂಪೂರ್ಯತೆ, ಹ್ಮ್. ಇದು ಯಾವತ್ತೂ ತುಂಬಂಗಿಲ್ಲ ಅಂತ. ಹ್ಮ್. ಆ ಮೂರನೇ ಸ್ಥಾನ, ಮೂರನೇ ಲೋಕ ಅನ್ನುವಂಥದ್ದು ಏನದಲ್ಲ, ಹ್ಮ್. ಆ ಲೋಕ ಅನ್ನುವಂಥದ್ದು ಇದು ಎಷ್ಟೇ ಜನ ಅಲ್ಲಿ ಹುಟ್ಟಿ ಬಂದಾರಂದ್ರೂ ಕೂಡ ಅವರು ಮತ್ತೆ ಇಲ್ಲಿ ಬಂದು ಸೇರ್ಕೋತಾರ. ಅಲ್ಲಿ ಹುಟ್ಟಿ ಅಲ್ಲಿ ಸಾಯ್ತಾರಲ್ಲ, ಇಲ್ಲಿ ಬರ್ತಾರ, ಹ್ಮ್. ಮತ್ತೆ ಇಲ್ಲಿಂದನೇ ಹೋಗ್ತಾರ ಅವರು. ಹ್ಮ್. ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಹ್ಮ್. ಮೂರನೇ ಲೋಕ ಅನ್ನುವಂಥದ್ದು ಏನದಲ್ಲ, ಹ್ಮ್. ಅದು ಯಾವತ್ತೂ ಸಂಪೂರ್ಣ ತುಂಬಿಕೊಳ್ಳುವುದಿಲ್ಲ ಅಂತ. ಹ್ಮ್. ಯಾಕೆ ಹೋದವರೆಲ್ಲ ಅಲ್ಲೇ ಉಳ್ಕೊಂಡ್ರೆ ತುಂಬುತ್ತದಂತ ಹೇಳ್ಬೋದಾಗಿತ್ತು. ಹ್ಮ್. ಆದರೆ ಅವರು ಕರ್ಮಫಲ ಅನುಭವಿಸಿ ಹ್ಮ್. ಮತ್ತೆ ಇಲ್ಲಿ ಮರ್ತ್ಯಲೋಕಕ್ಕೆ ಇಳಿದು ಬರ್ತಾ ಇದ್ದಾರಾದ್ದರಿಂದ ಹ್ಮ್. ಇಲ್ಲಿ ಶ್ರುತಿನೂ ಕೂಡ ಇಲ್ಲಿ ತೃತೀಯ ಸ್ಥಾನ ಸಂಕೀರ್ತನೇನ, ಹ್ಮ್. ಅಲ್ಲಿ ಮೂರನೇ ಸ್ಥಾನವನ್ನ ಸಂಕೀರ್ತನ ಅಂದ್ರೆ ಏನು ಅಲ್ಲಿ ಹೇಳಿದ್ದರಿಂದ ಅಂತ ಹ್ಮ್. ಅಸಂಪೂರ್ಣಂ ದರ್ಶಯತಿ, ಹ್ಮ್. ಅದು ತುಂಬಲಾರದು ಅಂತ ಶ್ರುತಿನೇ ಹೇಳ್ತದ ಅಂತ. ತೇನ ಅನಾರೋಹಣಾದೇವ ಅಸಂಪೂರ್ಣಂ ಇತಿ ಯುಕ್ತಂ. ಆದ್ದರಿಂದ ಇಲ್ಲಿ ಅನಾರೋಹಣಾದೇವ ಹ್ಮ್. ಅಂದ್ರೆ ಚಂದ್ರಲೋಕವನ್ನ ಅವರು ಸೇರದೆ ಇರುವುದರಿಂದ. ಹ್ಮ್. ಯಾಕಂದ್ರೆ ಇಲ್ಲಿ ಕ್ಷುದ್ರ ಜೀವಿಗಳು ಚಂದ್ರಲೋಕವನ್ನು ಕುರಿತು ಅವರು ಹೋಗೋದೇ ಇಲ್ಲ, ಅಲ್ಲಿ ಏರಾಕ ಹೋಗೋದಿಲ್ಲ ಅವರು. ಹ್ಮ್. ಆದ್ದರಿಂದ ಅಸಂಪೂರ್ಣ ಮಿತಿಯುಕ್ತಂ, ಹ್ಮ್. ಅದು ತುಂಬುವುದೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಯೋಗ್ಯ ಆಗ್ತೈತಿ. ಹ್ಮ್. ಚಂದ್ರಲೋಕ ಅನ್ನುವಂಥದ್ದು ಅವರಿಂದ ತುಂಬುತ್ತದೆ ಅನ್ನುವಂಥದ್ದು ಇದು ಇದು ಇದಾಗ್ತೈತೆ ಅಂತ ಹೇಳ್ತಾರೆ ಅವರು. ಹ್ಮ್. ಅದು ಸಂಪೂರ್ಣ ಆಗೋದೇ ಇಲ್ಲ ಅಂತದು. ಹ್ಮ್. ಆ ಲೋಕ ಅನ್ನುವಂಥದ್ದು ಅದು ಸಂಪೂರ್ಣ ಆಗೋದೇ ಇಲ್ಲ ಅಂತ ಈ ಪ್ರಕಾರವಾಗಿ ಹೇಳ್ಕೊಂಡು ಬಂದರು.
ಯಾಕೆ ಹೋಗಿದ್ರಲ್ಲ, ಏರಿದ್ರಂದ್ರ ತುಂಬುತ್ತದಂತ ಹೇಳ್ಬೋದಾಗಿತ್ತು. ಅವ್ರು ಏರದೇ ಇರುವುದರಿಂದಲೇ ಆ ಲೋಕ ಅನ್ನುವಂಥದ್ದು ತುಂಬಿಕೊಳ್ಳಲ್ಲ ಅನ್ನುವಂಥದ್ದು ಇದು ನಿಶ್ಚಯ ಆಯಿತು. ಇನ್ನು ಲಾಸ್ಟ್ ಹೇಳ್ತಾರೆ, ಅವರೋಹಸ್ಯ ಇಷ್ಟಾಧಿಕಾರಿಷ್ವಪಿ ಅವಶಿಷ್ಟತ್ವೇ ಸತಿ ತೃತೀಯಸ್ಥಾನ ಉಕ್ತ್ಯ ಅನರ್ಥಕ್ಯ ಪ್ರಸಂಗಾತ್. ಇಲ್ಲಿ ಅವರೋಹಸ್ಯ ಇಷ್ಟಾಧಿಕಾರಿಸ್ವಪಿ, ಇಲ್ಲೇನ ಕೆಳಗ ಇಳಿಯುವಂತಹದ್ದೇನದಲ್ರಿ, ಇಷ್ಟಾದಿಗಳನ್ನ ಮಾಡಿದವರಿಗೂ ಕೂಡ ಅದು ಸಮಾನವಾಗಿರುವಲ್ಲಿ ಮೂರನೇ ಸ್ಥಾನವನ್ನ ಹೇಳಿದ್ದು ವ್ಯರ್ಥ ಆಗುವಂತ ಪ್ರಸಕ್ತಿ ಉಂಟಾಗ್ತದಲ್ಲ ಅಂತ ಇಲ್ಲಿ ಒಂದು ಪ್ರಶ್ನೆ. ಅಂದ್ರೆ ಕೆಳಗಿಳಿತಾರ ಅನ್ನುವಂತಹದ್ದು ಮೂರನೇ ಸ್ಥಾನದಿಂದಲೂ ಕೆಳಗಿಳಿತಾರ, ಚಂದ್ರಲೋಕದಿಂದಲೂ ಕೆಳಗಿಳಿತಾರ ಅನ್ನುವಂತಹದ್ದು ಇದು ಸಮಾನ ಆಯ್ತಲ್ರಿ. ಇವಾಗ ಆ ಕೆಳಗಿಳಿಯುವಂತಹದ್ದು ಇಷ್ಟಾದಿಗಳನ್ನ ಮಾಡಿದವರು ಕೂಡ ಕೆಳಗಿಳಿ ಇಳಿದೇಬೇಕಲ್ಲ. ಚಂದ್ರಲೋಕದಲ್ಲಿ ಅಲ್ಲೇ ಇರಂಗಿಲ್ಲ, ಪರ್ಮನೆಂಟ್ ಅಲ್ಲೇ ಇರ್ತಾರನ ಅವರು, ಅಲ್ಲಿ ಇರಂಗಿಲ್ಲ, ಅವರು ಕೂಡ ಕೆಳಗಿಳಿದು ಬರ್ತಾರೆ ಅಂತ ಹೇಳಿದ್ರಿ ನೀವು. ಅದಕ್ಕೆ ಮೂರನೇ ಸ್ಥಾನವನ್ನ ಇಲ್ಲಿ ಹೇಳಿದ್ದು ವ್ಯರ್ಥ ಆಗುವಂತ ಪ್ರಶ್ನೆ ಉಂಟಾಗ್ತದಲ್ಲ ಅಂತ. ಇಲ್ಲಿ ಮೂರನೇ ಸ್ಥಾನವನ್ನ ಯಾಕೆ ಮತ್ತೆ ಇಳಿಯುವಿಕೆ ಅನ್ನುವಂತಹದ್ದು ಮತ್ತೆ ಎರಡೂ ಇದು ಐತೆ ಅಂದ ಬಳಿಕ ಇದು ಮೂರನೇ ಸ್ಥಾನವನ್ನು ಹೇಳಿದ್ದು ವ್ಯರ್ಥ ಆಗುವಂತ ಪ್ರಸಕ್ತಿ ಉಂಟಾಗ್ತದಲ್ಲ ಅಂತ ಅನ್ನುವಂತ ಈ ಪ್ರಶ್ನೆಗೆ ಅದಕ್ಕೆ ಇವರು ಉತ್ತರ ಹೇಳ್ತಾ ಇದ್ದಾರೆ. ತೂ ಶಬ್ದಸ್ತು ಶಾಕಾಂತರೀಯ ವಾಕ್ಯ ಪ್ರಭವಾಂ ಅಶೇಷ ಗಮನಾಶಂಕ್ಯಂ ಉಚ್ಛಿನತ್ತಿ. ಈಗ ಸೂತ್ರದಲ್ಲಿರ್ತಕ್ಕಂಥ ತೂ ಅನ್ನುವಂತ ಪದ ಅದಲ್ರಿ, ಅಲ್ಲಿ ಸೂತ್ರದಲ್ಲಿ ಏನ್ ಹೇಳಿದ್ರು, ವಿದ್ಯಾ ಕರ್ಮಣೋ ರೀತಿ ಪ್ರಕೃತತ್ವ. ಇನ್ನೊಂದರಲ್ಲಿ ತೂ ಅಂತ ಬಂದಿತ್ತು, ತತ್ರಾಪಿ ಅದಕ್ಕಿಂತ ಹಿಂದೆ ಬಂದಿತ್ತಂತದು. ಅಲ್ಲಿ ಬಂದಿರತಕ್ಕಂತ ತೂ ಶಬ್ದಸ್ತು ಶಾಕಾಂತರೀಯ ವಾಕ್ಯ ಪ್ರಭವಾಂ ಅಶೇಷ ಗಮನಾಶಂಕ್ಯಾಂ ಉಚ್ಚಿನತ್ತಿ. ಆ ಸೂತ್ರದಲ್ಲಿರ್ತಕ್ಕಂಥ ತೂ ಶಬ್ದವಾದರೂ ಅಲ್ಲಿ ಬೇರೆ ಶಾಖೆಯಲ್ಲಿರ್ತಕ್ಕಂಥ ಕೌಶಿತಕಿ ಎನ್ನುವಂತ ಶಾಖೆ, ಕೌಶಿತಕಿ ಶಾಖೆಯಲ್ಲಿರ್ತಕ್ಕಂಥ ಆ ಒಂದು ವಾಕ್ಯದಿಂದ ಉಂಟಾಗ್ತಕ್ಕಂಥ, ಅಂದ್ರೆ ಎಲ್ಲರೂ ಚಂದ್ರಲೋಕಕ್ಕೆ ಹೋಗ್ತಾರೆ ಅನ್ನುವಂತ ಅಲ್ಲಿ ಆಶಂಕೆಯನ್ನ ಮಾಡಿದ್ದವ. ಎಲ್ಲಿ ಕೌಶಿತಕ ಶಾಖೆಯಲ್ಲಿರ್ತಕ್ಕಂಥವ್ರು ಅವರು ಅಲ್ಲೇನು ಒಂದು ವಾಕ್ಯ ಏನು ಉಂಟಾಗಿತ್ತು ಅಂತಂದ್ರೆ ಎಲ್ಲರೂ ಚಂದ್ರಕ್ಕೆ ಹೋಗ್ತಾರನ್ನುವಂತ ಆಶಂಕೆಯನ್ನ ಇಲ್ಲಿ ತೂ ಅನ್ನುವಂತ ಶಬ್ದ ಅದು ನಾಶ ಮಾಡ್ತದಂತ. ಎಲ್ಲ ದೇಹ ಬಿಟ್ಟವ್ರು ಎಲ್ಲರೂ ಚಂದ್ರಲೋಕಕ್ಕೆ ಹೋಗಂಗಿಲ್ಲ ಅಂತ ತಾತ್ಪರ್ಯ ಇಲ್ಲಿ. ಎಲ್ಲರೂ ಹೋಗಂಗಿಲ್ಲ ಅಂತಲ್ಲಿ ಯಾರು ವಿದ್ಯಾ ಕರ್ಮ ವಿದ್ಯೆ ಸಾಧನೆಯನ್ನ ಮಾಡಿದಾರೋ ಮತ್ತು ಇಷ್ಟಾಪೂರ್ತ ದತ್ತಾದಿ ಕರ್ಮಗಳನ್ನ ಮಾಡಿದಾರೋ ಅಂತಹ ಅಧಿಕಾರಿಗಳು ಮಾತ್ರ ಚಂದ್ರಲೋಕಕ್ಕೆ ಹೋಗ್ತಾರಂತ ಹೇಳಿದ್ದಾರೆ ಹೊರತು ಇನ್ನು ಉಳಿದವರು ಅಂದ್ರೆ ಪಾಪ ಕರ್ಮಗಳನ್ನ ಮಾಡಿರ್ತಕ್ಕಂಥವ್ರು ಅಲ್ಲಿ ಹೋಗುವುದಿಲ್ಲ ಅಂತನೇ ಅಭಿಪ್ರಾಯ ಅಂತ. ಅದನ್ನ ತೂ ಅನ್ನುವಂತ ಶಬ್ದ ಅದನ್ನ ನಿರಾಕರಣೆ ಮಾಡ್ತದೆ. ಅದನ್ನ ಆ ಒಂದು ಅಲ್ಲಿ ಶಾಖೆಯವ್ರು ಹೇಳ್ತಕ್ಕಂತ ಒಂದು ಆಕ್ಷೇಪ ಅನ್ನುವಂತಹದ್ದು, ಅವ್ರೇನು ಆಶಂಕೆಯನ್ನು ಮಾಡಿದ್ರಲ್ಲ ಅದನ್ನ ಕಳೀತದ ಅಂತ, ಅದನ್ನ ದೂರ ಮಾಡ್ತದ ಅಂತ ಹೇಳ್ತಾ ಇದ್ದಾರೆ. ಏವಂ ಸತಿ ಅಧಿಕೃತ ಅಪೇಕ್ಷಃ ಶಾಕಾಂತರೀಯೇ ವಾಕ್ಯೇ ಸರ್ವಶಬ್ದೋವತಿಷ್ಠತೆ. ಇಲ್ಲಿ ಏವಂ ಸತಿ ಅಂದ್ರೆ ಹೀಗಾಗುವುದರಿಂದ ಅಂತ. ಅಂದ್ರೆ ಇಲ್ಲಿ ಕೌಶಿತಕಿ ಶ್ರುತಿ ವಾಕ್ಯದೊಳಗ ಯಾರ್ಯಾರು ಈ ಲೋಕದಿಂದ ಹೋಗ್ತಾ ಇದ್ದಾರೋ ಅನ್ನುವಂತ ಒಂದು ವಾಕ್ಯದ ಅಲ್ಲಿ ಎಲ್ಲಾ ಒಂದು ಶಬ್ದಕ್ಕ ಅಲ್ಲಿ ಏನರ್ಥ, ಬ್ರಾಹ್ಮಣರೆಲ್ಲರೂ ಭೋಜನಕ್ಕೆ ಬಂದರು ಅನ್ನುವಂತ ವಾಕ್ಯದೊಳಗ ಹೆಂಗ ಅಲ್ಲಿ ಸಂಕುಚಿತವಾದ ಅರ್ಥ ಅಂದ್ರೆ ಬ್ರಾಹ್ಮಣರಷ್ಟೇ ಅಲ್ಲಿ ಬಂದಾರ ಅಂತ, ಉಳಿದವ್ರು ಬಂದಿಲ್ಲ ಅಂತ ಅರ್ಥ ಆಗ್ತದಲ್ರಿ.
ಎಲ್ಲರೂ ಬಂದಾರ ಅಂತಂದ್ರೆ ಅವಾಗ ಇತರೆ ಜಾತಿಯರು ಬಂದಾರ ಅಂತ ಅರ್ಥ ಆಕೈತೆ ಅಲ್ಲಿ. ಹ್ಮ್ ಬ್ರಾಹ್ಮಣರು ಇಲ್ಲಿ ಬಂದಾರೆ ಅಂತಂದ್ರೆ ಬ್ರಾಹ್ಮಣರು ಎಲ್ಲರೂ ಭೋಜನಕ್ಕೆ ಬಂದಾರೆ ಅಂತಂದಾಗ ಹ್ಮ್ ಅಲ್ಲಿ ಸಂಕುಚಿತವಾದ ಅರ್ಥವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೋ ಹ್ಮ್ ಹಾಗೆ ಇಲ್ಲಿ ಯಾರ್ಯಾರು ಈ ಲೋಕದಿಂದ ಹೋಗ್ತಾರೋ ಅಂತಂದಾಗ ಯಾರು ಅಧಿಕಾರಿಗಳದಾರೋ ಅವ್ರು ಹೋಗ್ತಾರೆ ಅಂತ ಅರ್ಥ ಇಲ್ಲಿ. ಹ್ಮ್ ಇಲ್ಲಿ ಅನಧಿಕಾರಿಗಳು ಕೂಡ ಹೋಗ್ತಾರಂತ ನಾವು ಅರ್ಥ ಮಾಡಬಾರದು. ಅಂದ್ರೆ ಇಲ್ಲಿ ಯಾರು ವಿದ್ಯಾ ಮತ್ತು ಕರ್ಮಗಳನ್ನ ಹ್ಮ್ ಸಾಧನ ಮಾಡಿದಾರೋ ಅವರು ಅಂತ ಇಲ್ಲಿ ನಾವು ಹ್ಮ್ ಇಲ್ಲಿ ಹಿಂಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು. ಹ್ಮ್ ಯಾವ ಯಾವ ಅಧಿಕಾರಿಗಳು ಈ ಲೋಕದಿಂದ ಹೊರಟು ಹೋಗ್ತಾ ಇದ್ದಾರೋ ಅವರೆಲ್ಲರೂ ಚಂದ್ರನನ್ನೇ ಸೇರ್ತಾ ಇದ್ದಾರೆ ಅಂತ. ಹ್ಮ್ ಯೇ ವೈ ಕೇಚಿತ್ ಅಧಿಕೃತಃ ಅಸ್ಮಾನ್ ಲೋಕಾತ್ ಪ್ರಯಂತಿ ಚಂದ್ರಮಸಮೇವತೆ ಸರ್ವೇ ಗಚ್ಚಂತಿ ಇತಿ. ಆದ್ದರಿಂದ ಇಲ್ಲಿ ಒಟ್ಟು ಏನು ಹೇಳ್ದಂಗಾಯ್ತು, ಅಧಿಕಾರಿಗಳಾಗಿರ್ತಕ್ಕಂಥವ್ರು ಹ್ಮ್ ಈ ಲೋಕದಿಂದ ಹೊರಟು ಹೋದ್ರು ಅಂತಂದ್ರೆ ಅವರೆಲ್ಲರೂ ಚಂದ್ರನನ್ನೇ ಸೇರ್ತಾ ಇದ್ದಾರೆ. ಅಧಿಕಾರಿಗಳಾಗಿರ್ತಕ್ಕಂಥವ್ರು ಮಾತ್ರ. ಯಾಕೆ ಅಧಿಕಾರಿನ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಹ. ಇಲ್ಲಿ. ಇಷ್ಟ ಪೂರ್ತ ದತ್ತ ಅನ್ನುವಂತ ಹ್ಮ್ ಒಂದು ಕರ್ಮಾದಿಗಳನ್ನ ಮಾಡಿರ್ತಕ್ಕಂಥವ್ರು ಇವ್ರ ಅಧಿಕಾರಿಗಳು. ಹ್ಮ್ ಅಥವಾ ವಿದ್ಯಾಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥವ್ರು ದೇವಯಾನ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಏನದಾರಲ್ಲ ಹ್ಮ್ ಅವ್ರ ಅಧಿಕಾರಿಗಳದಾರ. ಹ. ಅವ್ರು ಮಾತ್ರ ಅಲ್ಲಿ ಹೋಗ್ತಾರ ಅಂತ ಇಲ್ಲಿ. ಹ್ಮ್ ಅವ್ರು ಚಂದ್ರನ ಸೇರ್ತಾ ಇದ್ದಾರಂತ. ಹ್ಮ್ ಆದ್ರೆ ಇಲ್ಲಿ ಬೇರೆ ಶಾಖೆಯಲ್ಲಿ ಇರ್ತಕ್ಕಂಥ ಅಲ್ಲಿ ಸರ್ವ ಶಬ್ದ ಅನ್ನುವಂತಹದ್ದು. ಹ್ಮ್ ಬೇರೆ ಶಾಖೆ ಅಂದ್ರೆ ಕೌಶತಿಕಿ ಶಾಖೆ ಅಂತ. ಹ್ಮ್ ಅಲ್ಲಿ ಸರ್ವ ಶಬ್ದಗಳ ಅಧಿಕಾರ ಅಪೇಕ್ಷೆಯಿಂದ ಅದನ್ನ ಪ್ರಯೋಗ ಮಾಡಿದ್ದಾರೆ ಅನ್ನೋದು ಸಿದ್ಧ ಆಕೈತಿ ಅಂತ. ಇಲ್ಲಿ ಸರ್ವ ಅನ್ನೋ ಶಬ್ದವನ್ನು ಹಾಕಿ ಎಲ್ಲರೂ ಅಂತಂದ್ರೆ ಹ್ಮ್ ಯಾರ್ಯಾರು ಸಿಗ್ತಾರೆ ಎಲ್ಲರೂ ಹೋಗ್ತಾರಂತ ಹಂಗ ಅರ್ಥ ಅಲ್ಲ. ಅದರೊಳಗೆ ಯಾರು ಅಧಿಕಾರಿಗಳಾಗಿದ್ದಾರೋ ಹ್ಮ್ ಅವರೆಲ್ಲರೂ ಹೋಗ್ತಾರಂತ. ಅಲ್ಲಿ ಸರ್ವ ಶಬ್ದವನ್ನ ಹ್ಮ್ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಹ್ಮ್ ಅಲ್ಲಿ ಚಂದ್ರಲೋಕಕ್ಕೆ ಚಂದ್ರನ ಹೋಗಿ ಸೇರ್ತಾರೆ ಅಂತೇಳಿ ಹ್ಮ್ ಈ ಪ್ರಕಾರವಾಗಿ ಅಧಿಕಾರ ಅಪೇಕ್ಷೆಯನ್ನ ಇಟ್ಟುಕೊಂಡಲ್ಲಿ ಪ್ರಯೋಗ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಸಿದ್ಧ ಆಗ್ತದ ಅಂತೇಳಿ ಇಷ್ಟು ಹೇಳ್ಕೊಂಡು ಬಂದರು. ಹ್ಮ್ ಇನ್ನ ನ ತೃತೀಯೇ ತಥೋಪಲಬ್ಧೇ, ಇನ್ನು 18ನೇ ಸೂತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹ್ಮ್ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ತೃತೀಯೇ ಅಂತಂದ್ರೆ ಮೂರನೇ ಮಾರ್ಗದೊಳಗೆ ಹ್ಮ್ ತಥಾ ನ ಉಪಲಭ್ಯತೆ, ಹ್ಮ್ ಅಲ್ಲಿ ಆಹುತಿ ಸಂಖ್ಯಾ ನಿಯಮ ಅನ್ನುವಂತಹದ್ದು ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹ್ಮ್ ಮೂರನೆಯ ಒಂದು ಮಾರ್ಗದಲ್ಲಿ ಆಹುತಿ ಸಂಖ್ಯಾ ನಿಯಮ ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಹ್ಮ್ ಹಾಗಂತೇಳಿ ಶ್ರುತಿ ಎನ್ನುವಂತಹದ್ದು ಹೇಳ್ತದ. ಹ್ಮ್ ಅದನ್ನ ಮುಂದೆ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ಇವಾಗ. ಅದನ್ನ ಹ್ಮ್ ಆಹುತಿ ಸಂಖ್ಯೆ ವಿಷಯಕವಾಗಿ ಅಲ್ಲಿ ವಿರೋಧ ಮತ್ತು ಪರಿಹಾರವನ್ನ ಹೇಳುವಂತವರಾಗ್ತಾ ಇದ್ದಾರೆ. ಯತ್ ಪುನರುಕ್ತಂ ದೇಹಲಾಭೋಪಪತ್ತಯೇ ಸರ್ವೇ ಚಂದ್ರಮಸಂ ಗಂತುಂ ಅರ್ಹಂತಿ ಪಂಚಮ್ಯಾಂ ಆಹುತೌ ಇತಿ ಆಹುತಿ ಸಂಖ್ಯಾ ನಿಯಮಾತ್. ಇಲ್ಲಿ ಪೂರ್ವಪಕ್ಷಿ ಪೂರ್ವದಲ್ಲಿ ಏನು ಹೇಳಿದ್ದ ಅಂತಂದ್ರೆ ಹ್ಮ್ ಈ ದೇಹವನ್ನ ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ದೇಹ ಲಾಭೋಪಪತ್ತಯೇ, ಹ್ಮ್ ಆ ದೇಹವನ್ನ ಪಡೆಯುವುದಕ್ಕೆ ಅಲ್ಲಿ ಏನ್ ಬೇಕು, ಸರ್ವೇ ಚಂದ್ರಮಸಂ ಗಂತುಂ ಅರ್ಹಂತಿ, ಹ್ಮ್ ಅಂದ್ರೆ ಎಲ್ಲರೂ ಚಂದ್ರನನ್ನ ಹೋಗಿ ಸೇರುವುದೇ ಇದು ಯೋಗ್ಯವಾಗಿರ್ತಕ್ಕಂಥದ್ದು. ಹ್ಮ್ ಯಾಕಂದ್ರೆ ಅಲ್ಲಿ ದೇಹವನ್ನ ಪಡೆಯುವುದು ಅಥವಾ ಅದನ್ನು ಹೊಂದುವುದಕ್ಕೆ ಎಲ್ಲರೂ ಚಂದ್ರಲೋಕವನ್ನೇ ಹೋಗಿ ಸೇರ್ಕೊಳ್ತಾರೆ ಅನ್ನುವಂಥದ್ದು ಅದು ಯೋಗ್ಯವಾಗಿರ್ತಕ್ಕಂಥದ್ದು. ಹ್ಮ್ ಯಾಕಂತಂದ್ರೆ ಶ್ರುತಿಯೊಳಗೆ ಏನು ಹೇಳ್ಯಾರ, ಪಂಚಮ್ಯಾಂ ಆಹುತೌ ಇತಿ ಆಹುತಿ ಸಂಖ್ಯಾ ನಿಯಮಾತ್. ಹ್ಮ್ ಅಲ್ಲಿ 5ನೇ ಆಹುತಿಯಲ್ಲಿ ಅಂತ ಹೇಳಿದಾರ ಅವರು. ಹ್ಮ್ ಅಂದ್ರೆ ಅಲ್ಲಿ ಆಹುತಿ ಸಂಖ್ಯೆ ಒಂದು ನಿಯಮ ಅನ್ನುವಂಥದ್ದು ಅದಲ್ರಿ ಇಲ್ಲಿ ಅಂತೇಳಿ ಇಲ್ಲಿ ಪೂರ್ವಪಕ್ಷಿಯಾಗಿರ್ತಕ್ಕಂಥವ್ನು ಹೇಳಿದ್ದ. ಹ್ಮ್ ಪಂಚಮ್ಯಂ ಆಹುತವು ಅನ್ನುವಂಥ ಆಹುತಿ ಸಂಖ್ಯೆ ನಿಯಮ ಅನ್ನುವಂಥದ್ದು ಇರುವುದರಿಂದ ಹ್ಮ್ ಇಲ್ಲಿ ದೇಹ ಲಾಭಕ್ಕೋಸ್ಕರವಾಗಿ ಎಲ್ಲರೂ ಚಂದ್ರನ ಹೋಗಿ ಸೇರ್ತಾರೆ ಅಂತೇಳಿ ಈ ರೀತಿ ಆಕ್ಷೇಪವನ್ನ ಮಾಡಿದ್ದವನು. ಅದಕ್ಕೆ ಉತ್ತರವನ್ನ ಈಗ ಹೇಳ್ತಾ ಇದ್ದಾರೆ.
ತತ್ ಪ್ರಯುಜ್ಯತೆ ತತ್ ಪ್ರತ್ಯುಚ್ಯತೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅವರು. ಏನು ಅಂತಂದರೆ, ನ ತೃತೀಯೇ ಸ್ಥಾನೇ ದೇಹಲಾಭಾಯ ಪಂಚಸಂಖ್ಯಾ ನಿಯಮ ಆಹುತೀನಾಂ ಆದರ್ತವ್ಯ. ಇಲ್ಲಿ ಮೂರನೇ ಸ್ಥಾನದೊಳಗೆ ಹ್ಮ್ ದೇಹವನ್ನು ಪಡೆಯುವುದಕ್ಕೆ ಹ್ಮ್ ಇಲ್ಲಿ ಆಹುತಿಗಳಿಗೆ 5 ಅನ್ನುವಂಥ ಸಂಖ್ಯಾ ನಿಯಮವನ್ನು ನಾವು ತಗೊಳ್ಳಿಕ್ಕೆ ಬರಂಗಿಲ್ಲ ಅಂತ. ಹ್ಮ್ ಅಲ್ಲಿ 5 ಇರಬೇಕು ಅನ್ನುವಂಥ ಸಂಖ್ಯಾ ನಿಯಮವನ್ನು ಹೇಳಕ್ಕಾಗೋದಿಲ್ಲ ಅಂತ. ಹ್ಮ್ ಅಲ್ಲಿ ಪಂಚಮ್ಯಾಂ ಆಹುತಿ ಅಂತ ಬಂದಿತ್ತಲ್ರಿ ಹಿಂದೆ ಪೂರ್ವದಲ್ಲಿ, ಪಂಚಮ್ಯಾಂ ಆಹುತವು ಅಂತ ಹೇಳಿ ಹೇಳಿದ್ರಲ್ರಿ. ಆದರೆ ಇಲ್ಲಿ ತೃತೀಯ ಸ್ಥಾನೇ ದೇಹಲಾಭಾಯ ಅಂತ, ಹ್ಮ್ ದೇಹವನ್ನು ಪಡೆಯುವುದಕ್ಕಾಗಿ ಅಂತ. ಹ್ಮ್ ಮೂರನೇ ಸ್ಥಾನದಲ್ಲಿ ದೇಹವನ್ನು ಪಡೆಯುವುದಕ್ಕಾಗಿ ಹ್ಮ್ ಪಂಚಾಸಂಖ್ಯಾ ನಿಯಮ, ಹ್ಮ್ ಇಲ್ಲಿ 5 ಅನ್ನುವಂಥ ಹ್ಮ್ ಒಂದು ಸಂಖ್ಯೆ ಎನ್ನುವಂಥದ್ದನ್ನು ಹ್ಮ್ ಏನು ಹೇಳಿದ್ರಲ್ಲ ಅದನ್ನು ನಾವು ಇಟ್ಕೊಳ್ಳಿಕ್ಕಾಗೋದಿಲ್ಲ ಅಂತ, ಆ ನಿಯಮವನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕುತಃ, ಯಾಕೆ ಅಂತಂದರೆ ತಥಾ ಉಪಲಬ್ಧೇಹೇ, ಹಾಗೆ ಶ್ರುತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ. ಆದ್ದರಿಂದ ಇಲ್ಲಿ ಆಹುತಿ ಸಂಖ್ಯಾ ನಿಯಮವಿಲ್ಲದೆ ಇಲ್ಲಿ ಮೇಲೆ ಹೇಳಿ ವರ್ಣನ ಮಾಡಿದಾರಲ್ಲ, ಹ್ಮ್ ಅವನಿಸಿದ ಪ್ರಕಾರವಾಗಿ ಅಲ್ಲಿ ಮೂರನೇ ಸ್ಥಾನದ ಪ್ರಾಪ್ತಿ ಅನ್ನುವಂಥದ್ದು ಆಗೋದು, ಅಲ್ಲಿ ಹುಟ್ಟುವುದು ಸಾಯುವುದು ಅನ್ನುವಂಥದ್ದು ಇದು ಮೂರನೇ ಸ್ಥಾನ ಅಂತ ಹೇಳಿ ಶ್ರುತಿಯೊಳಗೆ ಹೇಳಿದ್ದು ನಮಗೆ ಕಂಡು ಬರ್ತಾ ಇದೆ ಅಲ್ಲರಲ್ಲಿ. ತಥಾ ಉಪಲಬ್ಧೆ ತಥಾ ಹಿ ಅಂತರೇಣೈವ ಆಹುತಿ ಸಂಖ್ಯಾ ನಿಯಮನಂ ವರ್ಣಿತೇನ ಪ್ರಕಾರೇಣ ತೃತೀಯ ಸ್ಥಾನ ಪ್ರಾಪ್ತಿ ಉಪಲಭ್ಯತೆ. ಜಾಯಸ್ವ ಮ್ರಿಯಸ್ವ ಇತ್ಯತ ತೃತೀಯಂ ಸ್ಥಾನಂ. ಜಾಯಸ್ವ ಅಂದ್ರೆ ಹುಟ್ಟುವುದು, ಮ್ರಿಯಸ್ ಅಂದ್ರೆ ಸಾಯೋದು. ಅಲ್ಲಿ ಹುಟ್ಟು ಸಾವು ರೂಪವಾಗಿರತಕ್ಕಂಥ ಯಾವ ಒಂದು ಮೂರನೇ ಸ್ಥಾನ ಅನ್ನುವಂಥದ್ದು ಏನದಲ್ಲ, ಆ ಒಂದು ಇದ್ರೊಳಗಂತ ಅಲ್ಲಿ ಆಹುತಿ ಸಂಖ್ಯಾ ನಿಯಮನಂ ವರ್ಣಿತೇನ, ಆ ಆಹುತಿ ಸಂಖ್ಯಾ ನಿಯಮ ಅನ್ನುವಂಥದ್ದೇನು ವರ್ಣಿಸಿದ್ದಾರಲ್ಲ ಆ ಪ್ರಕಾರವಾಗಿ ಅಂತ ಅಲ್ಲಿ ತೃತೀಯ ಸ್ಥಾನ ಪ್ರಾಪ್ತಿ ಉಪಲಭ್ಯತೆ. ಅಲ್ಲಿ ಆಹುತಿ ಸಂಖ್ಯಾ ನಿಯಮ ಅನ್ನುವಂಥದ್ದು ಇಲ್ಲದನೆ ಅಲ್ಲಿ ನಾವು ವರ್ಣಿಸಿರ್ತಕ್ಕಂಥ ಪ್ರಕಾರದಿಂದ ಅಲ್ಲಿ ಮೂರನೇ ಸ್ಥಾನದ ಪ್ರಾಪ್ತಿ ಎನ್ನುವಂಥದ್ದು ಅಲ್ಲಿ ಆಗ್ತದಂಥೇಳಿ, ಅಲ್ಲಿ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ರೀತಿ ಮೂರನೇ ಸ್ಥಾನ ಅಂತೇಳಿ ಶ್ರುತಿಯಲ್ಲಿ ಹೇಳಿದ ಕಂಡು ಬರ್ತದ ಅಂಥೇಳಿ ಇಲ್ಲಿ ಹೇಳ್ಕೊಂಡು ಬಂದರು. ಅಪಿ ಚ ಪಂಚಮ್ಯಾಂ ಆಹುತಿಮಾಪಃ ಪುರುಷವಚಸೋ ಭವಂತಿ ಇತಿ ಮನುಷ್ಯ ಶರೀರ ಹೇತುತ್ವೇನ ಆಹುತಿ ಸಂಖ್ಯಾ ಕೀರ್ತ್ಯತೆ. ಇಲ್ಲಿ ಶ್ರುತಿಯೊಳಗೆ ಏನು ಹೇಳಿದರು ಅಂತಂದ್ರೆ, ಆ 5ನೇ ಆಹುತಿಯೊಳಗೆ, ಆ 5ನೇ ಆಹುತಿಯೊಳಗೆ ಅಲ್ಲಿ ಪುರುಷ ಶಬ್ದ ವಾಚ್ಯ ಆಗ್ತದಂತ ಹೇಳಿದ್ರಲ್ಲಿ. ಪಂಚಮ್ಯಾಂ ಆಪಹ, ಪಂಚಮ್ಯಾಂ ಆಹುತ ಆಪಹ ಪುರುಷ ವಚಸೋ ಭವಂತಿ ಅಂದ್ರೆ 5ನೇ ಆಹುತಿಯಲ್ಲಿ ಅಲ್ಲಿ ಅಪ್ ಅನ್ನುವಂಥದ್ದು ಪುರುಷ ಶಬ್ದ ವಾಚ್ಯ ಆಗ್ತದಂಥೇಳಿ, ಅಂದ್ರೆ ಅಲ್ಲಿ ಮನುಷ್ಯ ಶರೀರ ಅನ್ನುವಂಥದ್ದು ಪ್ರಾಪ್ತಿಯಾಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಕಾರಣರೂಪವಾಗಿ ಆಹುತಿ ಸಂಖ್ಯೆಯನ್ನ ಅಲ್ಲಿ ಹೇಳಿದಾರಲ್ಲಿ. ಅಲ್ಲಿ ಪುರುಷ ಅನ್ನುವಂಥ ಶಬ್ದವನ್ನು ಹಾಕಿದಾರಲ್ಲಿ, ಅಂದ್ರೆ ಅಲ್ಲಿ ಮನುಷ್ಯ ಶರೀರವನ್ನೇ ಅಂತ ನಾವು ತಿಳ್ಕೋಬೇಕಲ್ಲಿ. ಪುರುಷ ಅನ್ನುವಂಥ ಶಬ್ದವನ್ನ ಕ್ರಿಮಿಕೀಟಾದಿಗಳಲ್ಲಿ ಬಳಕೆ ಮಾಡಂಗಿಲ್ಲ, ಅದನ್ನ ಅಲ್ಲಿ ಪುರುಷ ಅಂತ ಹೇಳ್ತಾರಂತ ಅದ್ರಾಗಿಲ್ಲ. ಇಲ್ಲಿ 5ನೇ ಹುತಿಯಲ್ಲಿ ಅಪ್ ಅನ್ನುವಂತಹದ್ದು ಪುರುಷ ಶಬ್ದ ವಾಚ್ಯ ಆಗ್ತದಂತ ಹೇಳಿ ಈ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ನ ಕೀಟ ಪತಂಗಾದಿ ಶರೀರ ಹೇತುತ್ವೇ, ಇಲ್ಲಿ ಕೀಟ ಪತಂಗಾದಿ ಶರೀರಗಳ ಕಾರಣಕ್ಕಾಗಿ ಅಲ್ಲಿ ಅದನ್ನು ಹೇಳಿಲ್ಲ ಅಂತ. ಪುರುಷ ಶಬ್ದಸ್ಯ ಮನುಷ್ಯ ಜಾತಿ ವಚನತ್ವಾತ್, ಯಾವಾಗಲೂ ಪುರುಷ ಶಬ್ದ ಅನ್ನುವಂತಹದ್ದು ಅದು ಮನುಷ್ಯ ಜಾತಿಯನ್ನೇ ಹೇಳ್ತದಂತದು. ಅಲ್ಲಿ ಹುಳ ಜಿಟ್ಟಿ ಮೊದಲಾಗಿರ್ತಕ್ಕಂಥ ಅದ್ರ ಬಗ್ಗೆ ಹೇಳಂಗಿಲ್ಲ ಅದು. ಪುರುಷ ಶಬ್ದ ಅನ್ನುವಂತಹದ್ದು ಅದು ಕೇವಲ ಮನುಷ್ಯ ಜಾತಿಯನ್ನೇ ಹೇಳುವಂತಹದ್ದಾಗೈತಿ ಅಂತ ಹೇಳಿದರು. ಅಪಿ ಚ ಪಂಚಮ್ಯಾಂ ಆಹುತೌ
ಅಪಾಂ ಪುರುಷವಚಸ್ತ್ವಂ ಉಪದಿಶ್ಯತೆ. ಮತ್ತ ಇದು ಅಲ್ಲದೆ 5ನೇ ಆಹುತಿಯೊಳಗೆ ಅಪ್ ಅನ್ನುವಂಥದ್ದು ಪುರುಷಬ್ದ ವಾಚ್ಯ ಆಗ್ತದಂತ ಹೇಳಿ ಹ್ಮ್ ಅದನ್ನ ಹಿಂದೆನೆ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಅಲ್ಲಿ 5ನೇ ಆಹುತಿಯೊಳಗ ಹ್ಮ್ ಅಪ್ ಅನ್ನುವಂಥದ್ದು ಪುರುಷಬ್ದ ವಾಚ್ಯ ಆಗ್ತದಂತ ಹೇಳಿ ಅದನ್ನ ಹೇಳಿದ್ದಾರೆ ಹೊರತು ಹ್ಮ್ ಅಪಿಚ ಪಂಚಮ್ಯಮಾಹುತೌ ಅಪಾಂ ಪುರುಷವಚಸ್ತ್ವಂ ಉಪದಿಶ್ಯತೆ ನ ಅಪಂಚಮ್ಯಾಂ ಆಹುತೌ ಪುರುಷವಚಸ್ತಬ್ದಂ ಪ್ರತಿಪದ್ಯತೆ. ಆದ್ರೆ ಅಲ್ಲಿ 5ನೇದಲ್ಲದ ಆಹುತಿಯೊಳಗ ಪುರುಷಬ್ದ ವಾಚ್ಯತ್ವ ಅನ್ನುವಂಥದ್ದು ಹ್ಮ್ ಆಗುವುದಿಲ್ಲ ಅಂತೇನು ಅದನ್ನೇನ ಹೇಳಿಲ್ಲ. ಹ್ಮ್ ಬರೀ 5ನೇ ಆಹುತಿಯೊಳಗೆ ಮಾತ್ರ ಪುರುಷಬ್ದ ವಾಚ್ಯ ಅಕ್ಕದಂತ ನಾವು ಈ ಪ್ರಕಾರವಾಗಿ ನಾವು ಹೇಳಿಲ್ಲ. ಹ್ಮ್ ಒಂದು 5ನೇದಲ್ಲ ಅಂತ ತಿಳ್ಕೊಡ್ರಿ. ಇವಾಗ 3 ಹ್ಮ್ ಅಥವಾ 4 ಅದಂತ ತಿಳ್ಕೊಡ್ರಲ್ಲಿ. ಹ್ಮ್ ಆಹುತಿಯಲ್ಲಿಯೂ ಕೂಡ ಪುರುಷಬ್ದ ವಾಚ್ಯತ್ವ ಆಗಬಹುದು. ಹ್ಮ್ ಅದನ್ನ ಇನ್ನು ಮುಂದಿನ ಸೂತ್ರದಲ್ಲಿ ಹೇಳೋರು ಅದಾರ ಅದನ್ನ ಅದ್ರ ಬಗ್ಗೆ ರೀ. ಹ್ಮ್ ಇಲ್ಲಿ ಕೇವಲ 5ನೇ ಆಹುತಿಯೊಳಗೆ ಮಾತ್ರ ಅಲ್ಲಿ ಅಪ್ ಅನ್ನುವಂಥ ಪುರುಷಬ್ದ ಆಗ್ತದ ಅನ್ನುವಂಥದ್ದನ್ನ ನಾವು ಅಷ್ಟ ಮಾತ್ರ ಹೇಳಿಲ್ಲ. ಹ್ಮ್ ಅದು ಬೇರೆ ಇದ್ರಾಗನು ಕೂಡ ಆಗಬಹುದು ಅಂತ. ಹ್ಮ್ ವಾಕ್ಯಸ್ಯ ದ್ವ್ಯರ್ಥಾತಾ ದೋಷಾತ್ ನ ಅಪಂಚಮ್ಯಾಂ ಆಹುತೌ ಪುರುಷಬ್ದತ್ವಂ ಪ್ರತಿಸಿದ್ಧತೆ. ಅಂದ್ರೆ 5ನೇದಲ್ಲದ ಆಹುತಿಯೊಳಗೂ ಪುರುಷಬ್ದ ವಾಚ್ಯತ್ವ ಅನ್ನುವಂಥದ್ದು ಅದು ನಿಷೇಧ ಆಗ್ತದಂತ ಹೇಳಿ ಅದನ್ನ ನಾವು ಹೇಳಿಲ್ಲ ಅಂತ. ಯಾಕಂತಂದ್ರೆ ಅದು ಒಂದು ವಾಕ್ಯಕ್ಕೆ 2 ಅರ್ಥವಾಗುವಂತ ದೋಷ ಉಂಟಾಗ್ತದಂತ. ಹ್ಮ್ ವ್ಯರ್ಥತಾ ದೋಷಾತ್ ವಾಕ್ಯಸ್ಯ ವ್ಯರ್ಥತಾ ದೋಷಾತ್ ಅಂತ ಹೇಳಿದರು. ಹ್ಮ್ ಇಲ್ಲಿ ವಾಕ್ಯಕ್ಕೆ 2 ಅರ್ಥವಾಗುವಂತ ದೋಷ ಉಂಟಾಗ್ತದ. ಹ್ಮ್ ತತ್ರ ಯೇಷಾಂ ಆರೋಹ ಅವರೋಹೌ ಸಂಭವತಃ ತೇಷಾಂ ಪಂಚಮ್ಯಾಂ ಆಹುತೌ ದೇಹ ಉದ್ಭವಿಷ್ಯತಿ ಅನ್ಯೇಷಾಂ ತು ವಿನೈವ ಆಹುತಿ ಸಂಖ್ಯಾಯಾ ಭೂತಾಂತರೋಪ ಸೃಷ್ಟಾಭಿಃ ಅದ್ಭಿಃ ದೇಹ ಆರಪ್ಸ್ಯತೆ. ಇಲ್ಲಿ ಕೊನೆಗೆ ಹೇಳ್ತಾ ಇದ್ದಾರೆ ತತ್ರ ಯೇಷಾಂ ಆರೋಹ ಅವರೋಹೌ ಸಂಭವತಃ. ಹ್ಮ್ ಅಂದ್ರೆ ಅಲ್ಲಿ ಯಾರಿಗೆ ಏರುವುದು ಮತ್ತು ಇಳಿಯುವುದು ಹ್ಮ್ ಇವು ಸಂಭವಿಸ್ತಾ ಇದ್ದಾವೆಯೋ ಹ್ಮ್ ಅವರಿಗೆ ಅಲ್ಲಿ 5ನೇ ಆಹುತಿಯಲ್ಲಿ ದೇಹ ಉಂಟಾಗಬಹುದು ಅಂತ. ಹ್ಮ್ ಅಂದ್ರೆ ಚಂದ್ರಲೋಕಕ್ಕೆ ಏಳುವುದಾಗ್ಲಿ ಏರುವುದಾಗ್ಲಿ ಅಲ್ಲಿಂದ ಇಳಿಯುವುದಾಗ್ಲಿ ಹ್ಮ್ ಇವು ಯಾರಿಗೆ ಸಂಭವಿಸ್ತಾ ಇದ್ದಾವೆಯೋ ಅವರಿಗೆ ಮಾತ್ರ ನಾವಲ್ಲಿ 5ನೇ ಆಹುತಿಯಲ್ಲಿ ದೇಹ ಉಂಟಾಗಬಹುದು ಅಂತ. ಹ್ಮ್ ಇನ್ನ ಅನ್ಯೇಷಾಂತು ಹ್ಮ್ ಇನ್ನು ಬೇರೆದವರಿಗಾದರೆ ಹ್ಮ್ ವಿನೈವ ಆಹುತಿ ಸಂಖ್ಯಾಯ ಹ್ಮ್ ಅಲ್ಲಿ ಆಹುತಿ ಸಂಖ್ಯೆಯ ಒಂದು ಇಲ್ಲದೆ ಅಂತ. ಹ್ಮ್ ಆಹುತಿ ಸಂಖ್ಯೆ ಇಲ್ಲದಲೇ ಭೂತಾಂತರೋಪ ಸೃಷ್ಟಾಭಿಃ ಅದ್ಭಿಃ ದೇಹ ಆರಪ್ಸ್ಯತೆ. ಹ್ಮ್ ಅವರು ಭೂತಾಂತರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಅಪ್ಪು ದೇಹವನ್ನ ಉಂಟು ಮಾಡಬಹುದು ಅಂತ. ಹ್ಮ್ ಅಲ್ಲಿ 5 ಅನ್ನುವಂಥ ಸಂಖ್ಯೆ ಹೇಳೋ ಅವಶ್ಯಕತೆ ಇಲ್ಲ. ಹ್ಮ್ ಅಲ್ಲಿ 3 ಅಥವಾ 2 ಇದನ್ನು ಆಗ್ಬಹುದು ಅಂತ. ಹ್ಮ್ ಅಲ್ಲಿ ಬೇರೆ ಭೂತಾಂತ ಅಂದ್ರೆ ಬೇರೆ ಒಂದು ಭೂತಗಳಿಂದ ಕೂಡಿಕೊಂಡು ಹ್ಮ್ ಅಲ್ಲಿ ಅಪ್ ಅನ್ನುವಂಥದ್ದು ದೇಹವನ್ನ ಉಂಟು ಮಾಡಬಹುದು ಅಂತ. ಹ್ಮ್ ಇಷ್ಟು ಈ ಒಂದು ಸೂತ್ರದಲ್ಲಿ ಇಲ್ಲ ಅಂದ್ರೆ ಆಹುತಿ ಸಂಖ್ಯೆಗೆ ಒಂದು ವಿರೋಧ ಪರಿಹಾರವನ್ನು ಹೇಳ್ಕೊಂಡು ಬಂದ್ರಿ ಈ ಸೂತ್ರದೊಳಗ. ಇನ್ನ ಸ್ಮರ್ಯತೆಪಿ ಚ ಲೋಕೆ ಹ್ಮ್ ಲೋಕದೊಳಗೆ ಒಂದು ಸ್ಮೃತಿನೂ ಕೂಡ ಅದ ಅನ್ನೋದ್ರ ಬಗ್ಗೆ ಹ್ಮ್ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ 19ನೇ ಸೂತ್ರದಲ್ಲಿ. ಹ್ಮ್ ಇನ್ನು 19, 20, 25 ಇನ್ನೂ 3 ಸೂತ್ರ ಅದಾವ್ರಿ ಇವು. ಹೌದು. ಅಂದ್ರೆ ಈ ಆಹುತಿ ವಿಷಯಕವಾಗಿ ಹ್ಮ್ ಅದನ್ನ ಹೇಳೋರದಾರ ಅದ. ಹ್ಮ್ ಇದೇ ಇರ್ಬೇಕಂತ ಏನ್ ನೇಮ್ ಇಲ್ಲ. ಹೌದು. 3 ಇರ್ಬೋದು, 4 ಇರ್ಬೋದು, 2 ಇರ್ಬೋದು ಅಂತ ಅದನ್ನ ಹ್ಮ್ ಹೇಳ್ತಾರೆ. ಅದನ್ನ ಮತ್ತೆ ಸಾಯಂಕಾಲ ನೋಡೋಣ.